ಆಪ್ರೇಷನ್ ಏನೋ ಮಾಡಾಗೋಯ್ತು, ಆ ಆಪ್ರೇಷನ್ ಪರಿಣಾಮವನ್ನು ನಿಭಾಯಿಸ್ಬೇಕಲ್ಲ. ಈಗ ಅವ್ರಿಗೇನೆ ನೀವು ಯಾರನ್ನ ಕರ್ಕೊಂಬಂದಿದ್ದೀರಿ ಅವರಿಂದ ಅಸಮಾಧಾನ ಆಗಿದ್ರೆ ಆ ಅಸಮಾಧಾನವನ್ನು ನಿವಾರಿಸುವಂಥ ಕೆಲಸನೂ ನಿಮ್ಮದೇ. ನೀವು ಕರ್ಕೊಂಬರೋ ಅಭ್ಯರ್ಥಿಯಿಂದ ನಮ್ಮ ಸ್ಥಳೀಯ ಅಭ್ಯರ್ಥಿಗಳಿಗೆ ಅಥವಾ ಆಕಾಂಕ್ಷಿಗಳಿಗೆ ಅಸಮಾಧಾನ ಉಂಟಾದರೆ ಅವರನ್ನ ಶಾಂತಿ ಮಾಡುವಂಥ ಕೆಲಸನೂ ನಿಮ್ಮದೇ. ಈ ರೀತಿಯ ಪ್ರಕ್ರಿಯೆ, ಈ ರೀತಿಯ ನಿರ್ಧಾರಕ್ಕೆ ಮುಂದಾಗುತ್ತಾ ಪಕ್ಷಗಳು. ಬಂಡಾಯ ಎದ್ದಿರೋದು ಎಲ್ಲೆಲ್ಲಿ? ಹಾಸನ JDS, ತುಮಕೂರಲ್ಲಿ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಸೇರಿದ್ದಾರೆ, ಆದರೆ ನಿಂತಿಲ್ಲ ಬಂಡಾಯ. ಇನ್ನು ಮೂಡಿಗೆರೆನಲ್ಲಿ BJPಗಿದೆ, ಅಥಣಿನಲ್ಲಿ BJPಗಿದೆ, ಕಾಂಗ್ರೆಸ್ಸಿಗೆ ಕಲಘಟಗಿ, ದೇವನಹಳ್ಳಿ, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಉದ್ದ ಇದೆ. ಅಪ್ಲಿಕೇಶನ್ ಹಾಕಿಸ್ಕೊಂಡ್ಬಿಟ್ಟಿದ್ದೀರಿ ಅಷ್ಟು ಜನದ್ದು, ಅಷ್ಟು ಜನ ಆಕಾಂಕ್ಷಿಗಳು. ಈಗೇನು ಮಾಡ್ತೀರಿ ಅವ್ರ ಆಕಾಂಕ್ಷೆನ ತೊಗೊಂಡು? ಅವ್ರು ಏನು ಮಾಡಬೇಕು ಅವ್ರ ಆಕಾಂಕ್ಷೆನ ತೊಗೊಂಡು? ಆಯನೂರು ಮಂಜುನಾಥ್ ಅವರು ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ ಬಂಡಾಯ ಎದ್ದಿರುವಂಥ BJPಯ ಮಾಜಿ MLC ಇನ್ನೇನು ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟುಬಿಡ್ತಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಏನು ಹೇಳಿದ್ದಾರೆ ಆಯನೂರು ಮಂಜುನಾಥ್, ಕೇಳೋಣ. ನನ್ನ ಪ್ರಯತ್ನಕ್ಕೆ ಪೂರಕವಾಗಿ ಟಿಕೆಟ್ ಸಿಗಬಹುದು ಬಿಜೆಪಿಗೆ ಅಂತಕ್ಕಂಥ ಯಾವುದೇ ಲಕ್ಷಣಗಳು ನನಗೆ ಕಂಡು ಬಂದಿದೆ. ಬಹಳ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸ್ಪರ್ಧೆಯನ್ನು ಮಾಡಲೇಬೇಕು, ಸವಾಲಾಗಿ ಸ್ವೀಕರಿಸಿದ್ದೇನೆ. ಖಚಿತವಾಗಿ ಈ ಸಾರಿ ಸ್ಪರ್ಧೆಯನ್ನು ಮಾಡ್ತೇನೆ. ಯಾವ ಲೆಕ್ಕ ಅನ್ನಂತ ಏಕವಚನ ಹೇಳಿದ್ದೀರಲ್ಲ, ರಾಜಕೀಯದ ಲೆಕ್ಕಗಳನ್ನ ಕೊಡ್ತೇನೆ. ನಿಮ್ಮ ಹಳೆಯ ಎಣಿಕೆಯ ಯಂತ್ರಗಳೇನು ಗೋಡನ್ನಾಗಿದ್ದಾವೆ, ಕೌಂಟಿಂಗ್ ಮಿಷನ್ಸ್, ಅವನು ಹೊರಗೆ ತಗೊಂಡು ಬನ್ನಿ, ಏಣಿಸ್ಕೊಳ್ಳುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. ಯಾವುದೇ ಪ್ರಚೋದನೆಯನ್ನ ಮಾಡಿ ಗಲಾಟೆ ಎಬ್ಬಿಸದೆ ಚುನಾವಣೆಗೆ ಬಂದಿದ್ದ. ತಮ್ಮ ಹತ್ರ ಹೇಳ್ಕೊಳಕ್ಕೆ ಏನೇನು ಇಲ್ಲ, ಅದೊಂದೇ ದಾರಿ ಇರೋದು. ಹಾಗಾಗಿ ಶಿವಮೊಗ್ಗದ ಜನತೆಯೊಳಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ ಬಹಳ ಸಾವಧಾನದಿಂದ ಇದೆ. ಸದ್ಯದಲ್ಲಿ ಯಾವ್ದಾರ ದೇವಸ್ಥಾನ ಮಲಿನ ಆಗಿಬಿಡ್ಬೋದು, ಅಥವಾ ಪ್ರಾರ್ಥನಾ ಮಂದಿರ ಮಲಿನ ಆಗ್ಬೋದು. ಯಾರು ಬೇರೆಯವ್ರು ಮಾಡಬೇಕು ಅಂತಿಲ್ಲ. ಯಾರಿಗೆ ಚುನಾವಣೆ ಗೆಲ್ಲಬೇಕು ಅಂತಿರುತ್ತೋ ಅವರೇ ಮಾಡಿಸ್ತಾರೆ. ಈ ಬರೋ ಮಾರಿ ಹಬ್ಬದಲ್ಲಿ ಕುಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಪೈಲ್ವಾನ್ ನೋಡ್ರಿ ತಾವು, ನಾನು ಹಾಕ್ಕೊಳ್ಳೋ ಲಂಗೋಟಿ ಬಣ್ಣ ಅಲ್ಲ, ಪೈಲ್ವಾನ್ ಬಂದಿದ್ದೇನೆ. ನೀವು ಯಾವ ಬಣ್ಣದ ಲಂಗೋಟಿ ಅಂತ ಯಾಕೆ ನೋಡ್ತೀರಾ? ಅದು ಕೆಮ್ಮಣ್ಣಿಗೆ ಬಿದ್ದ ಮೇಲೆ ಎಲ್ಲಾ ಲಂಗೋಟಿ ಬಣ್ಣನು ಒಂದೇ. ಶಿವಮೊಗ್ಗದೇ ಗರಡಿ ಎದುರುಗಡೆ ಸ್ಪರ್ಧೆಗೆ ಆಹ್ವಾನ ಮಾಡಿದ್ದೇನೆ. ಅಲ್ಲಿ ವೀರಾದಿಗಳು ಇರ್ತಾರೆ. ಕಾಂಗ್ರೆಸ್ನವ್ರು ಲಂಗೋಟಿ ಕೊಡ್ತಾರೋ, JDSನವ್ರು ಕೊಡ್ತಾರೋ, ಅದು ನಂದೇ ಒಂದು ಸ್ವಂತದ್ದೊಂದು ಲಂಗೋಟಿ ಅಂತ ಇರುತ್ತೆ ತಾನೆ. ಹಾಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ದೇವೇಗೌಡರು ಬಂದ ನಂತರ ದೆಹಲಿಯಿಂದ ತೀರ್ಮಾನ ಆಗುತ್ತೆ. ಯಾರಿಗೆ ಕೊಡಬೇಕು, ಜನಾಭಿಪ್ರಾಯವನ್ನು ತೆಗೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡೆ ದೇವೇಗೌಡರು ತೀರ್ಮಾನ. ದೇವೇಗೌಡರು ನಾವು ಒಟ್ಟಿಗೆ ಮಾತಾಡಿದ್ವಿ, ಕುಮಾರಣ್ಣ ಎಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ ಅಷ್ಟೇ. ಅವರಿಗೆ 40 ವರ್ಷದ ಅನುಭವ ಇದೆ ದೇವೇಗೌಡರಿಗೆ. ಅವ್ರ ರಾಜಕೀಯದ ಅನುಭವ ಹಂಗೆ ನೋಡೋಕೆ ಹೋದರೆ ಎಲ್ಲ ಪಕ್ಷಗಳಲ್ಲೂ ಇದೆ. ಆದರೆ ಅನುಭವಕ್ಕೆ ತಕ್ಕಂತೆ ನಿರ್ಧಾರಗಳು ಆಗ್ತಿದೆಯಾ ಇಲ್ಲಿ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ಚರಣ್ ಗೌಡ್ರು, JDSನ ವಕ್ತಾರರು, ಅಶೋಕ್ ಗೌಡ್ರು BJPಯಿಂದ. ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿ ಜಾಯ್ನ್ ಆಗುವಂಥ ನಿರೀಕ್ಷೆಯಲ್ಲಿ ನಾವು. ಸರ್, ಈಗ ಮೊದಲನೇದಾಗಿ ಬಂಡಾಯ ಇದೆ ಅಂತ ಒಪ್ತೀರಾ ಇಲ್ವಾ ಅಂತ ಅಲ್ಲಿಂದ ಶುರು ಮಾಡಬೇಕು. ಅಶೋಕ್ ಗೌಡ್ರು ಹೇಳಬೇಕು. ಈಗ ಯಾವುದೇ ಒಂದು ಪಕ್ಷ ಒಂದು ಮಟ್ಟಕ್ಕೆ ಬೆಳೆದು ನಿಂತ ಮೇಲೆ ಆಗ ಏನಾಗ್ತದೆ ಅಂತಂದರೆ, ಈ ಪಕ್ಷನ ನಾನು ಟಿಕೆಟ್ ತೆಗೆದುಕೊಂಡ್ರೆ ನಾನು ಖಂಡಿತವಾಗ್ಲೂ ಗೆಲ್ತೀನಿ ಅಂತಕ್ಕಂತಹದ್ದು ಅಭಿಲಾಷೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಅದು BJPನಲ್ಲೂ ಇರುತ್ತೆ. ಯಾವುದೇ ಪಕ್ಷ ಗೆಲ್ತಕ್ಕಂತಹ ಪಕ್ಷದಲ್ಲಿ ಸ್ವಲ್ಪ ಬಂಡಾಯಗಳು ಅಲ್ಲಲ್ಲಿ ಇಲ್ಲಿ ಕಾಣಿಸ್ತವೆ. ನಾನೇನು ನಮ್ಮ ಪಕ್ಷದಲ್ಲಿ ಯಾವುದು ಬಂಡಾಯನೇ ಇರೋದಿಲ್ಲ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಹೇಳಲ್ಲ. ಯಾಕೆ ಅಂತಂದರೆ, ಈಗ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಚುನಾವಣೆ ಟೈಮಲ್ಲಿ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದಾಗ ಒಂದಷ್ಟು ಜನ ಏನಾಗುತ್ತೆ, ಹೌದಪ್ಪ ನಾವು ಸ್ಪರ್ಧೆ ಮಾಡಬೇಕು, ಇವ್ರಿಗೆ ಅವಕಾಶ ಕೊಡಬೇಕಾ, ನಮಗೂ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಿಂದಾಗಿ ಒಂದಷ್ಟು ಕ್ಷೇತ್ರಗಳಲ್ಲಿ ಇದ್ದೇ ಇದೆ. ಅದಕ್ಕೇನು ಮಾಡಿದ್ವಿ ನಾವು ಅಂದರೆ, ಕಳೆದ ಶುಕ್ರವಾರ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ನಮ್ಮ ಯಾವುದೇ ಕ್ಷೇತ್ರಗಳಲ್ಲಾಗಲಿ, ಎಲ್ಲ 224 ಕ್ಷೇತ್ರಗಳಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು, ಪೇರೆಂಟ್ ಬಾಡಿ ಕಾರ್ಯಕರ್ತರು ಅಂದರೆ ಆ ಮಂಡಲ್ ಕಾರ್ಯಕರ್ತರು ಹೋಗಿ ವೋಟ್ ಹಾಕಿದ್ರು. ಈಗ ಅಕಸ್ಮಾತ್ ನಾನು ಆಕಾಂಕ್ಷಿ ಅಂದರೆ ನಾನು ಹೇಳ್ಕೊಬೋದಾಗಿತ್ತು, ನಾನು ಆಕಾಂಕ್ಷಿಪ್ಪ ಅಂತ ಹೇಳಿ. ಅದೇ ಸಮಯದಲ್ಲೇ ಅವ್ರು ಯಾರೋ ನನಗೆ ಹಾಕೋರು, ವೋಟ್ ಹಾಕೋರು, ಅಥವಾ ನನಗೆ ಹಾಕದೇ ಇರೋರು ಆಗ್ತಾ ಇರಲಿಲ್ಲ, ಅಥವಾ ನನ್ನ ವೋಟ್ ನಾನೇ ಹಾಕ್ಕೊಬೋದಾಗಿತ್ತು ನಾನು ಪೇರೆಂಟ್ ಬಾಡಿಲಿ ಇದ್ದಿದ್ರೆ. ಆ ರೀತಿ ಪ್ರಕ್ರಿಯೆ ಮಾಡಿ ಈಗಾಗಲೇ ಅದು ಹೆಡ್ ಆಫೀಸಿಗೆ ಬಂದಿದೆ. ಹೆಡ್ ಆಫೀಸಲ್ಲಿ ನಾವು ಈಗಾಗಲೇ ಒಂದು ರೌಂಡ್ ಪ್ರಕ್ರಿಯೆ 115 ಸೀಟ್ಗೆ ಡಿಸ್ಕಷನ್ ಆಗಿದೆ ಕೋರ್ ಕಮಿಟಿನಲ್ಲಿ.
ಕೋರ್ ಕಮಿಟಿ 115 ಕ್ಷೇತ್ರದಲ್ಲಿ ಯಾರ್ಯಾರು ಜಾಸ್ತಿ ಮತ ಬಂದಿದೆ, ಯಾವ್ಯಾವ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡು ಟಿಕೆಟ್ ಕೊಡಬೇಕು ಅಂತ ಆಲೋಚನೆ ಆಗಿದೆ. ಆಮೇಲೆ ಕೆಲವು ಕ್ಷೇತ್ರಗಳಲ್ಲಿ ನಮ್ಗೆ 10 ಜನ ಆಕಾಂಕ್ಷಿಗಳಿದ್ದಾರೆ. 10 ಜನ ಆಕಾಂಕ್ಷಿಗಳಿಗೂ ಮುಂಚೆನೇ ಹೇಳಾಗಿತ್ತು 3 ವಾರದಿಂದನೇ. ಏನಂತಂದ್ರೆ ನೋಡಪ್ಪ, ಯಾರಿಗೆ ಟಿಕೆಟ್ ಸಿಕ್ಕಲಿ ನೀವು ಪಕ್ಷ ಚಿಹ್ನೆ ನೋಡ್ಕೊಂಡು ಕೆಲಸ ಮಾಡಬೇಕು ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಅದರಿಂದಾಗಿ ಈಗ ಐನೂರು ಮಂಜುನಾಥ್ ಅವ್ರದ್ದೇ ಬೇರೆ ಸಪ್ರೇಟ್ ವಿಚಾರ. ಯಾಕಂದರೆ ಅವ್ರದನ್ನು ನಾವು ಈ ವಿಚಾರಕ್ಕೆ ಸೇರಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ಅವ್ರಿಗೇನೋ ಈಶ್ವರಪ್ಪನವ್ರ ಮೇಲೆ ಅವ್ರಿಗೇನೋ ಬೇಸರ ಆಗಿತ್ತು. ಅದರಿಂದಾಗಿ ಅವರು ಬೇಸರ ಆಗಿರೋ 1000 ಇರ್ಬೋದು ಅಶೋಕ್ ಗೌಡ್ರೆ, ಅವ್ರಿಗೆ ಬೇಕಿರೋ ಟಿಕೆಟ್ ಅಲ್ವಾ ಕೊಟ್ಟಿರ್ತಾರಪ್ಪ. ಟಿಕೆಟ್ ಅಂತಲ್ಲ ನೋಡಿ, ಈಗಾಗಲೇ ಅವ್ರನ್ನ ರಾಜ್ಯಸಭಾ MP ಮಾಡಲಾಗಿತ್ತು, ಲೋಕಸಭಾ ಕಳಿಸಾಗಿತ್ತು, ಪ್ಲಸ್ ಈಗ ಇನ್ನೊಂದು MLCನೂ ಮಾಡಾಗಿದೆ. ಅದೆಲ್ಲ ಅಲ್ಲ ವಿಚಾರ. ಅವ್ರಿಗೇನೋ ಪರ್ಸ್ನಲಿ ಬೇಸರ ಆಗಿದೆ. ಅದರಿಂದಾಗಿ ಅದು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋ ಸರಿ ಹೋಗಲ್ಲ. ಅದು ಐನೂರು ಮಂಜುನಾಥ್ ಅವರು ಅದಕ್ಕೆ ಅವರೇ ಸರಿಯಾದಂಥ ಉತ್ತರ ಕೊಡಬೇಕು. ಈಶ್ವರಪ್ಪನವರು ಮತ್ತು ಅವ್ರಿಗೆ ಪರಸ್ಪರ ಸ್ನೇಹನೂ ಉಂಟು ಮತ್ತು ವಿರಸನೂ ಆಗಾಗ ಆಗ್ತಾ ಇರುತ್ತೆ. ಈಗ ಯಾವುದೇ ನೋಡಿ, ನಾವೀಗ ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂತ ಅಂದಾಗ ಆ ಕೆಲಸದಲ್ಲಿ ಒಂದಷ್ಟು ಬೇಸರನೂ ಆಗೇ ಆಗ್ತದೆ ಯಾವುದೇ ವ್ಯಕ್ತಿಗಳಿಗಾಗಲಿ. ಅದಕ್ಕೆ ಸದ್ಯಕ್ಕಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಹೇಳ್ತೀರಿ. ಮೂಡಿಗೆರೆನಲ್ಲಿ H.K. ಕುಮಾರಸ್ವಾಮಿ ಅವರು ಈಗಾಗಲೇ ಸಿಟ್ಟಿಂಗ್ MLA ಇದ್ದಾರೆ. ಆಮೇಲೆ ಅವರು MP ಕುಮಾರಸ್ವಾಮಿ ಅವರು ಏನಾಗಿದೆ ಅಂತಂದರೆ, ಅವರು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಆಗಿದ್ದಕ್ಕೆ ನಾನು ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಅವರೇ ಹೇಳಿದರು. ಅದರಿಂದಾಗಿ ಒಂದಷ್ಟು ಆಕಾಂಕ್ಷಿಗಳು ಉಟ್ಕೊಂಡ್ಬಿಟ್ಟಿದ್ರು. ಈಗೇನಾಗಿದೆ ಅಂತಂದರೆ, ಇಲ್ಲ ನಾನು ನಿಲ್ತೀನಿ, ನನ್ನ ಮೇಲೆ ಕೇಸ್ ಖುಲಾಸೆ ಆಗಿದೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಪಕ್ಷ ಅದ್ರ ಬಗ್ಗೆ ಸೂಕ್ತವಾದಂಥ ನಿರ್ಧಾರನ ಖಂಡಿತವಾಗ್ಲೂ ತೆಗೆದುಕೊಳ್ಳುತ್ತೆ. ಅಲ್ಲಿ ಏನು ಸಣ್ಣ ಪುಟ್ಟ ಏನು ಗೊಂದಲಗಳಿವೆ, ಗೊಂದಲ ಇಲ್ಲೇ ಇಲ್ಲ ಅಂತ ಮೂಡಿಗೆರೆಲ್ಲ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಸ್ವಲ್ಪ ಗೊಂದಲ ಇದೆ, ಅದನ್ನ ನಿವಾರಿಸ್ತೇವೆ. ಅಲ್ಲ, ಸಣ್ಣ ಪುಟ್ಟ ಅಂದರೆ ಇವತ್ತು ಕಾಂಗ್ರೆಸ್ ಆಫೀಸ್ ಎದುರುಗಡೆ ಏನಾಯಿತು ಅದು ಸಣ್ಣ ಪುಟ್ಟನೇ. ಯಾಕಂದ್ರೆ ಇದೇ ಪ್ರಮಾಣದಲ್ಲೇ ಚಿಕ್ಕಮಗಳೂರಲ್ಲಿ ಆಗಿದ್ದು. ಯಡಿಯೂರಪ್ಪನವ್ರು ಹೋದಾಗ ಅರ್ಧ ಕಾರ್ಯಕ್ರಮಕ್ಕೆ ಬಿಟ್ಟು ಬರೋದಕ್ಕೆ ಕಾರಣ ಕೂಡ ಅದೇನೆ, ಮುಜುಗುರ ಉಂಟಾಗೋಯ್ತಲ್ಲಿ. ಬಂಡಾಯ ಅನ್ನೋದು ಯಾವ ಪಕ್ಷನೂ ಹೊರತುಪಟ್ಟಿಲ್ಲ ಇಲ್ಲಿ ಅಂತ. ರಾಷ್ಟ್ರೀಯ ಪಕ್ಷಗಳು ಎಲ್ಲಿ ಗೆಲ್ತೀವಿ ಅಂತ ಹೇಳಿ, ಈಗ ಉದಾಹರಣೆಗೆ ಇವ್ರೇನು ಹೇಳ್ತಾರೆ, JDS ಅವ್ರಿಗೆ ಏನಕ್ಕೆ ಹಾಸನ್ನು ಮತ್ತು ರಾಮನಗರ ಮತ್ತು ಮಂಡ್ಯದಲ್ಲಿ ಮಾತ್ರ ಬಂಡಾಯ ಹೇಳ್ತಾರೆ ಅಂದರೆ, ಅಲ್ಲಿ ಅವರೊಂದು ಸ್ವಲ್ಪ ಕಾರ್ಯಕರ್ತರು ಸದೃಢ ಆಗಿದ್ದಾರೆ. ಆಮೇಲೆ ಈಗ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಅನೇಕ ಕ್ಷೇತ್ರಗಳಲ್ಲಿ BJP ಎಲ್ಲೆಲ್ಲಿ ಸ್ಟ್ರಾಂಗ್ ಆಗಿದೆ ಅಲ್ಲಿ ಸ್ವಲ್ಪ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಬಂದೇ ಬರ್ತಾರೆ. ಅದು ಕಾಂಗ್ರೆಸ್ನಲ್ಲೂ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಿ ಎಲ್ಲೆಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಕಾರ್ಯಕರ್ತರು, ಅಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲೂ ಅವ್ರಿಗೂ ಸ್ವಲ್ಪ ಬಂಡಾಯ ಆಗುತ್ತೆ. ಅದರಿಂದಾಗಿ ನಮಗೂ ಒಂದಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ. ಈಗಾಗಲೇ 3 ವಾರಗಳ ಹಿಂದೆ ಯಾವುದೇ ಕ್ಷೇತ್ರಗಳಿಗಾಗಲಿ ಎಷ್ಟೇ ಜನ ಆಕಾಂಕ್ಷಿಗಳಿಲ್ಲ, ಎಲ್ಲ ಆಕಾಂಕ್ಷಿಗಳನ್ನ ಕರೆದು ಮಾತಾಡಲಾಗಿತ್ತು. ಯಾರಿಗೆ ಟಿಕೆಟ್ ಕೊಡಲಿ ನೀವು ಒಪ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಒಪ್ಕೊಂಡಿದ್ರು. ಜೊತೆಗೆ ಅಂದರೆ ಯಾರು ಆಕಾಂಕ್ಷಿಗಳಿದ್ರು ಅವರು ಒಪ್ಕೊಂಡಿದ್ದಾರೆ. ಗೊತ್ತಾ ಸರ್, ಇನ್ನು ಕೆಲವರು ಅಶೋಕ್ ಗೌಡ್ರೆ, ನೀವು ಟಿಕೆಟ್ ಕೊಡೋದು ಬೇಡ, ಆಮೇಲೆ ಬಂಡೆ ಏಳ್ಸೋದು ಬೇಡ ಅಂತ ಕಿರಣ್ ಕುಮಾರ್ ಅವ್ರು ಚಿಕ್ಕನಾಯಕನಹಳ್ಳಿ ಬಿಟ್ಟು ಹೋದ್ರು, ತಮ್ಮಯ್ಯ ಚಿಕ್ಕಮಗಳೂರಲ್ಲಿ ಬಿಟ್ಟು ಹೋದ್ರು. UB ಬಾಣಕರ್ ಅವ್ರಿಗೆ ಗೊತ್ತಿತ್ತು BC ಪಾಟೀಲ್ನ ಉಳಿಸ್ಕೊತೀರಿ, ಅವ್ರು ಅಲ್ಲಿ ಇದ್ದೇನು ಪ್ರಯೋಜನ, ಅವರು ಬಿಟ್ಟು ಹೋದ್ರು. ಇದು ಬಂಡಾಯದ ಇನ್ನೊಂದು ರೂಪ. YN ಗೋಪಾಲಕೃಷ್ಣ ಈಗ ಕೂಡ್ಲಿಗಿಂದ ಗೋಪಾಲಕೃಷ್ಣ ಅವ್ರನ್ನ ಕರ್ಕೊಂಡಿರೋದು ಕಾಂಗ್ರೆಸ್ ಅವ್ರಿಗೆ ಎಂತ ಬಿಸಿ ತುಪ್ಪ ಆಗೋಯ್ತು ನೋಡ್ರಿ. ಇವತ್ತು ನಟರಾಜ್ ಗೌಡ್ರು ಇದ್ದೀರಿ. ನಟರಾಜ್ ಗೌಡ್ರೆ ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ. ಇಲ್ಲಿ ನನ್ನ ಜೊತೆ ಅಶೋಕ್ ಗೌಡ್ರು ಇದ್ದಾರೆ, ಚರಣ್ ಗೌಡ್ರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ನಟರಾಜ್ ಗೌಡ್ರೆ, ಇವತ್ತು KPCC ಕಚೇರಿ ಎದುರುಗಡೆ ಏನಾಯ್ತಲ್ಲ, ಇದು ಜಸ್ಟ್ ಟ್ರೇಲರ್ ಅಂತ. ಇನ್ನು ನೀವೇನ್ 100 ಜನದ ಅಭ್ಯರ್ಥಿ ಪಟ್ಟಿಯನ್ನ ನೀವು ಇನ್ನು ಬಿಡುಗಡೆ ಮಾಡೋರಿದ್ದೀರಿ. ಅದು ಮಾಡ್ತಿದ್ದಂಗೆನೆ ಆ ದಿನ ಹತ್ರ ಬರ್ತಿದ್ದಂತೆ ಇಂಥ ಘಟನೆಗಳು ಇನ್ನೂ ಅತಿ ಹೆಚ್ಚಾಗಿ ಹೋಗ್ತವೆ, ಸಂಖ್ಯೆಯಲ್ಲೂ ಜಾಸ್ತಿ ಇರ್ತವೆ ಅಂತ. ಹೌದಾ? ನಿಜ ಆಗುತ್ತೆ. ಯಾಕಂದ್ರೆ ಪ್ರತಿ ಚುನಾವಣಾ ಸಮಯದಲ್ಲೂ ಕೂಡ ನಾವು 2008, 2013, 2018, 2023 ಎಲ್ಲ ಸಮಯದಲ್ಲೂ ಈ ತರ ಆಗುತ್ತೆ. ಯಾಕಂದ್ರೆ ಯಾವಾಗ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ, ಎಲ್ಲರೂ ಸಂಘಟನೆಗೆ ದುಡ್ದಿರ್ತಾರೆ, ಅದ್ರೊಳಗೆ ಯಾರೋ ಒಬ್ರು ಕೊಡ್ಬೇಕಾಗುತ್ತೆ, ಅಥವಾ ಬೇರೆ ಪಕ್ಷದಿಂದ ಒಬ್ರು ವಲಸೆ ಬರ್ತಾರೆ, ಅವ್ರು ಕೊಟ್ಟ ಸೀಟ್ ಅವ್ರಿಗೆ ದಕ್ಕುತ್ತೆ. ಆ ಟೈಮಲ್ಲಿ ಈ ತರ ಸಣ್ಣ ಪ್ರಮಾಣದ ಅಸಮಾಧಾನಗಳಾಗುತ್ತೆ. ಆಮೇಲೆ ಆದ್ರೆ ಅದು ಎಂಟೈರ್ ಸ್ಟೇಟ್ಗೆ ಪರಿಣಾಮ ಬೀರಂತದಲ್ಲ. ಅದು ಚುನಾವಣಾ ಸಮಯದಲ್ಲಿ ಅದು BJP-ನಲ್ಲೂ ಆಗುತ್ತೆ, JDS ಅಲ್ಲೂ ಆಗುತ್ತೆ, ಕಾಂಗ್ರೆಸ್ ಅಲ್ಲೂ ಆಗುತ್ತೆ. ಬಟ್ ಇವತ್ತಾದಂತದ್ದು ಏನು ನಮ್ಗೇನು ಆಶ್ಚರ್ಯ ತಂದಿಲ್ಲ, ಮತ್ತೆ ಈ ತರದ್ ಆಗಲ್ಲ ಅಂತ ಏನಿಲ್ಲ, ಈ ತರದ್ ಆಗುತ್ತೆ. ಬಟ್ ಇವ್ರನ್ನೆಲ್ಲ ಕರ್ಸಿ ಅಧ್ಯಕ್ಷರು, ಮಾನ್ಯ KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ಈ ರೀತಿಯ ಅವಕಾಶಗಳು ಈ ತರ ಆಗಿದೆ, ಈ ತರ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತಾರೆ. ಸೊ ಹಂಗಾಗಿ ಈ ಸಣ್ಣ ಮಟ್ಟದ ಏನು ಭಿನ್ನಾಭಿಪ್ರಾಯ ಅಥವಾ ಅಸಮಾಧಾನ ಇದೆ ಅದು ಮುಂದಕ್ಕೆ ಶಮನ ಆಗುತ್ತೆ. ಚುನಾವಣೆಗೆ ಒಟ್ಟಾಗಿ ಹೋಗಿ ಕೆಲಸ ಮಾಡ್ತಾರೆ. ನಟರಾಜ್ ಗೌಡ್ರು ನಿಮ್ ದೃಷ್ಟಿಕೋನದಿಂದ ಸಣ್ಣ ಅಸಮಾಧಾನ, ಸಣ್ಣ ಬಂಡಾಯ ಅಂತ ಸಣ್ಣದಾಗಿ ನೀವು ಹೇಳ್ಬಿಟ್ರಿ. ಆದ್ರೆ ಸಣ್ಣದೋ ದೊಡ್ಡದೋ ಅನ್ನೋದು ನಿರ್ಧಾರ ಮಾಡೋದು ಜನ. ಈಗ ಗೋಪಾಲ್ ಕೃಷ್ಣ ಅವ್ರನ್ನ ನೀವು ಕರ್ಕೊಂಡ್ ಬಂದಿದ್ದೀರಿ, ಸಣ್ಣ ಬಂಡಾಯ ಅಂದ್ರೆ ಅವ್ರ ಬೆಂಬಲಿಗರು ಸುಮ್ಮನಿರ್ತಾರ?
ನೀವು ದೇವನಹಳ್ಳಿನಲ್ಲಿ ಮುನಿಯಪ್ಪ ಅವ್ರನ್ನ ನಿಲ್ಸಿದ್ದೀರಿ. ಸಿ ಶ್ರೀನಿವಾಸ್ ಅವ್ರ ಬೆಂಬಲಿಗರು ಅವ್ರಿಗೆ ಹೋಗಿ ನೀವು ಸಣ್ಣ ಬಂಡಾಯ ಇದು ಸಣ್ಣ ಅಸಮಾಧಾನ ಅಂತ ಅವ್ರು ಸುಮ್ಮನಿರ್ತಾರ? ಸಣ್ಣದು ದೊಡ್ಡದು ಅನ್ನೋ ವ್ಯಾಖ್ಯಾನ ನಾವು ಇವತ್ತೇ ಕುತ್ಕೊಂಡು ಮಾಡ್ಬೋದಾ ಅಂತ ನಟರಾಜ್ ಗೌಡ್ರೆ? ಆಮೇಲೆ ನೀವು ಹೇಳ್ತೀರಿ ಇಡೀ ಸ್ಟೇಟ್ಗೆ, ನಟರಾಜ್ ಗೌಡ್ರೆ ನೀವು ಹೇಳ್ತೀರಿ ಇಡೀ ಸ್ಟೇಟ್ಗೆ ಇದು ಅಪ್ಲೈ ಆಗೋದಿಲ್ಲ, ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ. ಅಲ್ಲ, ವೋಟ್ ಸೇರಿದ್ರೆ ಸೀಟ್ ಸೇರಿದ್ರೆ ಸರ್ಕಾರ. ಇಲ್ಲಿ ವೋಟ್ಗೆ ಸಮಸ್ಯೆ ಇದೆ, ನೀವು ಸೀಟ್ ತನಕ ಹೋಗ್ಬಿಟ್ಟಿದ್ದೀರಿ ಅಂತ. ಪ್ಲೀಸ್. ಇಲ್ಲ, ಐ ಅಗ್ರಿ ನಿಖಿಲ್ ಅವರೇ, ನಿಮ್ಮ ಮಾತು ವಿಮರ್ಶೆ ಅಪ್ರಾಪ್ರಿಯೇಟ್ ಆಗಿದೆ, ಸಮಂಜಸವಾಗಿದೆ, ಐ ಅಗ್ರಿ. ಆದ್ರೆ ನೋಡಿ, ಅಸಮಾಧಾನ ಬಂಡಾಯ ಅನ್ನೋದು ಯಾವ ಗೊತ್ತಾ? ಯಾರೋ ಬಿಜೆಪಿಯನ್ನು ತೊಡೆದು ಕೆಜೆಪಿ ಮಾಡಿದಾಗ ಬಿಜೆಪಿಯನ್ನು ತೊಡೆದು BSR ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಅಸಮಾಧಾನ, ನಿಜವಾಗ್ಲೂ ಬಂಡಾಯ. ಅದು ಒಂದು ಸರ್ಕಾರವನ್ನೇ ಒಂದು ಪಕ್ಷವನ್ನೇ ಓಳು ಮಾಡಿ ಹೋಗುವಂತದಲ್ಲ, ಅದು ನಿಜವಾದ ಅಸಮಾಧಾನ. ನೋಡಿ, ಈ ತರ ಸಾರಿ ಟು ಇಂಟರಪ್ಟ್. ನೀವು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ, ನಾನು ಅದೇ ಮಾತು ಹೇಳಿದೆ. ನೋಡಿ, ಈಗ ಬಿಜೆಪಿ ಬಿಟ್ಟು ಹೋಗಿ KJP ಕಟ್ಬಿಟ್ರೆ ಹೂನಯ್ಯ ನಿನ್ನನ್ನು ಎದುರಾಳಿ ಅಂತ ಎದುರಿಸ್ಬಿಡ್ಬೋದು. ಒಳಗಡೆನೆ ಒಂದು KJP ಕಟ್ಬಿಟ್ರೆ ಕತೆ ಹೇಳಿ. ಕಾಂಗ್ರೆಸ್ಸಿಗೆ ಅವತ್ತೊಂದು ದಿವಸ ಆಯ್ತಲ್ಲ, ಇವತ್ತು ಕಾಂಗ್ರೆಸ್ಸಿಗೆ ಒಳಗಡೆನೆ ಒಂದು ಸಿದ್ದು ಕಾಂಗ್ರೆಸ್ ಅಂತ ಒಂದು ಕಟ್ಬಿಟ್ಟು ಇನ್ನೊಬ್ರು DK ಕಾಂಗ್ರೆಸ್ ಅಂತ ಕಟ್ಬಿಟ್ರೆ, ಅವತ್ತು ನೀವು ಇಂದಿರಾ ಕಾಂಗ್ರೆಸ್ ಅಂತ ಮಾಡಿದ್ರಲ್ಲ, ಒಳ ಏಟು. ಮನಮೋಹನ್ ಸಿಂಗ್ ಹೇಳಿದ್ರು, ಇಂಟರ್ನಲ್ ಎನಿಮಿ ಇಸ್ ಮೋರ್ ಡೇಂಜರಸ್ ದೆನ್ ಎಕ್ಸ್ಟರ್ನಲ್ ಎನಿಮಿ. ಅವ್ರು ಮಾವೋಯಿಸ್ಟ್ಗಳ ಬಗ್ಗೆ ಮಾತಾಡಿದ್ರು ಅವತ್ತು. ಇವತ್ತು ನಾವು ಪೊಲಿಟಿಕಲಿ ಹೋಲಿಕೆ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ. ಸಿದ್ದು ಕಾಂಗ್ರೆಸ್, DK ಕಾಂಗ್ರೆಸ್ ಒಳಗೆ ಒಳ ಏಟಿನ ಮರ್ಮ ಹೇಳಿ. ನಿಜ ಐ ಅಗ್ರಿ ವಿತ್ ಯು ನಿಖಿಲ್ ಅವರೇ. ಯಾಕಂದ್ರೆ ಈ ಒಳ ಏಟಿದೆಯಲ್ಲ, ಅದು ಬಹಳ ಎಲ್ಲಾ ಪಕ್ಷದವ್ರಿಗೂ ತೊಂದರೆ ಆಗುತ್ತೆ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಅದು ಬಹಳ ಕಡಿಮೆ. ಯಾಕಂದ್ರೆ ನಮ್ಮಲ್ಲಿ ಯಡಿಯೂರಪ್ಪನವರ ದ್ವೇಷ ಮಾಡುವಂತ CT ರವಿ ಇಲ್ಲ, ನಮ್ಮಲ್ಲಿ ನಳಿನ್ ಕುಮಾರ್ ಕಟೀಲ್ ಮತ್ತೆ ಸಂತೋಷ್ ಅಂತವ್ರು ಯಡಿಯೂರಪ್ಪನವ್ರನ್ನ ಕತ್ತಿ ಮಸಿತಾರಂತವ್ರು ನಮ್ಮಲ್ಲಿ ಯಾರು ಇಲ್ಲ. ಆತರ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಯಾವ್ದು ಇಲ್ಲ. ಒಳಗಡೆ ಸಣ್ಣ ಮಟ್ಟದಲ್ಲಿ ಇದೆ, ಅಸಮಾಧಾನ ಇದೆ. ಅದನ್ನೆಲ್ಲ ನಿಭಾಯಿಸುವ ಶಕ್ತಿ ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಕರೆದು ಕುತ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ 124 ಕ್ಷೇತ್ರಗಳಲ್ಲಿ ಇದ್ವಲ್ಲ, ಅಲ್ಲೂ ಕೂಡ ಏನ್ ಕೇವಲ ಒಬ್ಬರೇ ಅರ್ಜಿ ಹಾಕಿರ್ಲಿಲ್ಲ, 3 ಜನ 4 ಜನ ಅರ್ಜಿ ಹಾಕಿದ್ರು. ಅವ್ರನ್ನೆಲ್ಲ ಕರೆದು ಕುಣಿಸಿ ಮಾತಾಡಿಸಿ ಎಲ್ಲರಿಗೂ ಸಮಾಧಾನ ಮಾಡಿ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವ್ರು ಕಳಿಸಿದ್ದಾರೆ. ಈಗಲೂ ಅಷ್ಟೇ 100 ಕ್ಷೇತ್ರಗಳಲ್ಲಿ ಏನ್ ಅನೌನ್ಸ್ ಆಗುತ್ತೆ, ಅಲ್ಲೂ ಕೂಡ ಎಲ್ಲೋ 1-2 ಕ್ಷೇತ್ರಗಳಲ್ಲಿ ಅಸಮಾಧಾನ ಬಹಿರಂಗವಾಗಿ ಬಂದಿದೆ. ನೀವು ಹೇಳ್ದಂಗೆ ದೇವನಹಳ್ಳಿದು, ಮೊಳಕಾಲ್ಮೂರ್ದು ಎಲ್ಲ, ಅವನು ಕೂಡ ಕರೆಸಿ ಕುಂಡಿಸಿ ಎಲ್ಲ ಚರ್ಚೆ ಮಾಡಿ ಯಾವ ಕಾರ್ಯಕರ್ತರಿಗೂ ಅನ್ಯಾಯ ಆಗ್ಬಾರ್ದು, ಯಾವ ಕಾರ್ಯಕರ್ತರಿಗೂ ನೋವು ಆಗ್ಬಾರ್ದು, ಎಲ್ಲರನ್ನು ಸೇರಿಸ್ಕೊಂಡು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಚಾಣಾಕ್ಷತೆ, ದಕ್ಷತೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರಲ್ಲಿದೆ. ಹಂಗಾಗಿ ಇದೆಲ್ಲ ಶಮನ ಆಗುತ್ತೆ, ಚಿಕ್ಕ ಮಟ್ಟದ ಶಮನ ಆಗುತ್ತೆ. ಬಿಜೆಪಿಯಿಂದ ಬಿಜೆಪಿ ಅವ್ರು ಮಾತಾಡ್ತಾರೆ. ನಟರಾಜ್ ಗೌಡ್ರು, ನೀವು ಹೇಳಿದ್ದೀರಿ ನಿಮ್ಮ ಆಶಾದಾಯಕ ಭಾವನೆಗೆ ನಾನು ಇದೊಂದು ವೇದಿಕೆ ಮಾಡಿಕೊಟ್ಟಿದ್ದೀನಿ. ನೀವು ಹೇಳ್ಬೋದು ಏನಿಲ್ಲ, ಸಣ್ಣ ಪುಟ್ಟ ಇವೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಬಣದಲ್ಲೇ ಏನು ಹೇಳ್ತಿದ್ದಾರೆ? ಈ NY ಗೋಪಾಲ್ ಕೃಷ್ಣ ಅವ್ರನ್ನ ಕರ್ಕೊಂಬಂದಿರೋದು DK ಶಿವಕುಮಾರ್ ಅವರು. ಅಲ್ಲಿ ಅಭ್ಯರ್ಥಿ ಸಾಲಲ್ಲಿ ಆ ಪಟ್ಟಿಯಲ್ಲಿ ಮೊದಲನೇ ಹೆಸರಿದ್ದಿದ್ದು ಯಾರ್ದು? ಆ ವ್ಯಕ್ತಿ ಸಿದ್ದರಾಮಯ್ಯನವ್ರ ಬಣದವರು. ಇವತ್ತು KPCC ಮುಂದೆ ಇದೇನು ನಡೀತಲ್ಲ, ಹೈ ಡ್ರಾಮಾ ಅಂತ ಏನು ಕರಿತೀವಿ, ಅದನ್ನ ಆಯೋಜನೆ ಮತ್ತೆ ಪ್ರಾಯೋಜನೆ ಮಾಡಿರೋದೇ DK ಶಿವಕುಮಾರ್ ಅವರು ಅನ್ನೋ ಮಾತು ನಿಮ್ಮ ಪಕ್ಷದಲ್ಲೇ ಕೇಳಿ ಬಂದಿರುವಂತದ್ದು. ನನಗೇನು ಹೊರಗಡೆ ಅವ್ರು ಹೇಳಲಿಲ್ಲ. ಅದಕ್ಕೆ ನಾನು ಚರಣ್ ಗೌಡ್ರು ಕೇಳಿ. ಪಕ್ಷದವ್ರು ಯಾರೇ ಹೇಳಿದ್ರು ಕೂಡ, ಹೇಳಿ ನಟರಾಜ್ ಗೌಡ್ರು, ನಮ್ಮ ಪಕ್ಷದವ್ರು ಯಾರು ಹೇಳಿದ್ರು ಕೂಡ ಅವರು ತಪ್ಪು ಹೇಳಿದ್ದಾರೆ, ತಪ್ಪು ಮನವರಿಕೆ ಮಾಡಿಕೊಟ್ಟಿದ್ದಾರೆ ತಮಗೆ. ಯಾಕಂದ್ರೆ ನೋಡಿ, ಇಲ್ಲಿ ನಮ್ಮಲ್ಲಿ DK ಶಿವಕುಮಾರ್ ಅವ್ರದ ಅಭ್ಯರ್ಥಿ ಸಿದ್ದರಾಮಯ್ಯನವರ ಅಭ್ಯರ್ಥಿ ಅಂತ ಬರಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಅಂತ ಬರುತ್ತೆ. ಯಾಕಂದ್ರೆ DK ಶಿವಕುಮಾರ್ ಅವರು ಅತ್ಯಂತ ಜವಾಬ್ದಾರಿಯನ್ನ, ಮುಂದಾಳತ್ವವನ್ನ ವಹಿಸಿಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ. ಸಿದ್ದರಾಮಯ್ಯನವರು ಕೂಡ ಮಾಜಿ ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಕೂಡ ಮುಂದಾಳತ್ವ ಇಲ್ಲ ಕೇಳಿಸ್ಕೊಳ್ಳಿ ವಹಿಸ್ಕೊಂಡಿದ್ದಾರೆ. ಹಂಗಾಗಿ ಇದ್ರೊಳಗೆ ಏನೋ ಭಿನ್ನಮತ ಆಗುತ್ತೆ ಇಲ್ಲ. ಕೆಲವು ಕಡೆ ನಿಜ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿದ್ದಾರೆ, ಕೆಲವು ಕಡೆ DK ಶಿವಕುಮಾರ್ ಫೈನಲೈಸ್ ಮಾಡ್ತಾರೆ. ಇಬ್ರು ಒಟ್ಟಾಗಿ ಕುಳಿತುಕೊಂಡು ಇಲ್ಲೆಲ್ಲ ನಾವು ಸಂಘಟನೆ ಮಾಡೋಣ, ನಾನು ಇಷ್ಟು ಜನದಲ್ಲಿ ನಾನು ಓಡಾಡ್ತೀನಿ, ಇಷ್ಟು ಜನದಲ್ಲಿ ನೀವು ಓಡಾಡಿ, ನಾವು ಸರ್ಕಾರದ ನಮ್ ಗುರಿ ಅಂತ ಹೇಳಿ ಇಬ್ರು ತೀರ್ಮಾನ ಮಾಡಿದ್ದಾರೆ. ಹಂಗಿರ್ಬೇಕಾದ್ರೆ ನೋಡಿ, ಗೋಪಾಲ್ ಕೃಷ್ಣ ಅವರು ನಮ್ಗೇನು ಹೊಸಬರಲ್ಲ, ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಂತವ್ರು. ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಹಿರಂಗವಾಗಿ ಹೇಳಿದ್ವಿ ಮುಂಚೆನೂ ಕೂಡ. ಆಮೇಲೆ ಇವತ್ತಾಗಿರ್ತಕ್ಕಂಥದ್ದು ನಮ್ಮ ಯೋಗೇಶ್ ಅವ್ರ ವಿಷಯದಲ್ಲಿ ಅದನ್ನ ನಾವು ಪಕ್ಷ ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ಅವರು ಕೂಡ ನಿಷ್ಠಾವಂತ ಕಾರ್ಯಕರ್ತ, ಸಂಘಟನೆ ಮಾಡಿದ್ದಾರೆ. ಅವರ ಕೊಡುಗೆಯನ್ನು ಕೂಡ ಕಾಂಗ್ರೆಸ್ಗಿದೆ, ಕಾಂಗ್ರೆಸ್ಗೂ ಅವ್ರು ಬೇಕು, ಅವ್ರಿಗೂ ಕಾಂಗ್ರೆಸ್ ಬೇಕು. ಹಂಗಿರ್ಬೇಕಾದ್ರೆ ಅದನ್ನ ತೀರ್ಮಾನ ಮಾಡಿ ಚರ್ಚೆ ಮಾಡಿ AICC ಗಮನಕ್ಕೆ ತಂದು ಮಾಡ್ತಾರೆ. ಈ ರೀತಿ ಕಾಂಗ್ರೆಸ್ ಕಚೇರಿಗೆ ಮುಂದೆ ಬಂದು ಪ್ರೊಟೆಸ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಾವೇನೆ 2013 ನಾನೇ ನೇತೃತ್ವದಲ್ಲಿ 300 ಜನ ತಗೊಂಡೋಗಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕಿದ್ದೆ. ಅವಾಗ ನಮ್ದೊಂದು ಅಭ್ಯರ್ಥಿ ಬದಲಾಗಿ ಯಾರನ್ನೋ ಹೊರಗಿನವ್ರು ತಂದು ಕೊಟ್ಟಿದ್ದಾರೆ ಅಂತ. ಈ ತರದ್ದು ಸರ್ವೇ ಸಾಮಾನ್ಯವಾಗಿ ಆಗ್ತದೆ. ಆದ್ರೆ ನಾವು ಏನೇ ಮಾಡಿದ್ರು ಕೂಡ ಪ್ರತಿಭಟನೆ ಬಹಿರಂಗವಾಗಿ ಮಾಡ್ಲಿ, ಆಂತರಿಕವಾಗಿ ಮಾಡ್ಲಿ, ಕಾಂಗ್ರೆಸ್ ಪಕ್ಷದ ನಿಷ್ಠೆ
ಮತ್ತೆ ಕಾಂಗ್ರೆಸ್ ಪಕ್ಷದ ತತ್ವಗಳನ್ನ ಯಾವತ್ತೂ ಬಿಟ್ಕೊಳಕ್ ಸಾಧ್ಯ ಆಗಲ್ಲ. ಒಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನ ಅಧಿಕಾರ ತರೋದೇ ಗುರಿಯಾಗಿರ್ತದೆ. ನಟರಾಜ್ ಗೌಡ್ರೆ, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಚರಣ್ ಗೌಡ್ರಿಗೆ, ನಮಗೆ, ಅಶೋಕ್ ಗೌಡ್ರಿಗೆ ಎಲ್ರಿಗೂ ಗೊತ್ತಿದೆ ಇವತ್ತೇನಿದೆ ಗೊತ್ತಾ ಆಟ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ CM ಮಾತಾಡೋದು ನಿಲ್ಸಿದ್ದಾರೆ. ಹಂಗಂದ್ಬಿಟ್ಟು ಆಟ ನಡೀತಾ ಇಲ್ಲ ಅಥವಾ ರೇಸ್ ಇಲ್ಲ ಅಂತಲ್ಲ. ಅವರವರ ಬಣ, ಅವರವರ ಬೆಂಬಲದ ವ್ಯವಸ್ಥೆ ಶಾಸಕರ ಪೈಕಿ ಹೆಂಗೆ ಕಲ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ದೃಷ್ಟಿ ಇದೆ ಇಬ್ಬರದು. ನೀವು ಯಾಕೆ ಅದನ್ನು ಒಪ್ತಾ ಇಲ್ಲ? ಇವತ್ತು ನೀವು ಹೇಳ್ತೀರಿ ಆ ಬಣ ಈ ಬಣ ಇಲ್ಲ ಅಂತ. ಅಫ್ಕೋರ್ಸ್ ಬಣ ಇದೆ. ನಾಳೆ ದಿವಸ ಕಾಂಗ್ರೆಸ್ ನೋಡಿ, ನಿಮ್ಮ ಪರವಾಗಿ ಒಂದು ಮಾತು ರೇಖಾರ್ದಲ್ಲಿ ಹೇಳ್ತೀನಿ, ಹೈಪೋಥೆಟಿಕಲ್. ಅಕಸ್ಮಾತ್ ಕಾಂಗ್ರೆಸ್ ಗೆದ್ದು ಬಂದ್ಬಿಟ್ರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೈ ಎತ್ತಿಸ್ತೀರಿ ನೀವು ಶಾಸಕರ ಕೈಲಿ? ಯಾರಿಗಪ್ಪ, ಯಾರ್ಯಾರು ಸಿದ್ದರಾಮಯ್ಯನವ್ರ ಬೆಂಬಲದಲ್ಲಿದ್ದೀರಾ ಕೈ ಎತ್ತಿ, ಯಾರ್ಯಾರು ಡಿ ಕೆ ಶಿವಕುಮಾರ್ ಬೆಂಬಲದಲ್ಲಿದ್ದೀರಾ ಕೈ ಎತ್ತಿ ಅಂತ. ಅವತ್ತಿನ ದಿನ ಬೇಕಾಗ್ತದೆ ನೀವು. ಅದಕ್ಕೆ ನಾನು ಹೇಳಿದ್ದು, ಅವ್ರ ಅಭ್ಯರ್ಥಿ ಇವ್ರ ಅಭ್ಯರ್ಥಿ ಅನ್ನೋ ಚರ್ಚೆ ಶುರು ಆಗೋಯ್ತು. ಚರಣ್ ಗೌಡ್ರೆ, ನಮಗೆಲ್ಲ ಏನು ಅನ್ಸಿತ್ತು, BJPಗಾದ್ರೆ ಅಶೋಕ ರೋಡ್ ಡೆಲ್ಲಿ, ಅವ್ರಿಗಾದ್ರೆ ಏನೋ ಸೇವಾ ಕಲ್ಯಾಣ್ ಮಾರ್ಗ್ ಡೆಲ್ಲಿ, ಆದರೆ ನಿಮ್ದು ಇಲ್ಲೇ ಪದ್ಮನಾಭ ನಗರ. ನಾವು ಅನ್ಕೊಂಡ್ವಿ ನಿಮ್ಮಲ್ಲಿ ಬಂಡಾಯನೇ ಆಗೋದಿಲ್ಲ. ಬಂಡಾಯ ಆದರೂ ಒಂದಿನ ಬೆಳಿಗ್ಗೆ ಶುರು ಆದರೆ ಸಾಯಂಕಾಲಕ್ಕೆ ಕ್ಲೋಸ್, ತಪ್ಪಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆಗಂತೂ ಕ್ಲೋಸ್. ಆದರೆ ಈ ಹಾಸನದ ಬಂಡಾಯ ನಿಲ್ತಾನೆ ಇಲ್ಲ. ಬಂಡಾಯ ಅಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಬಂಡಾಯನೇ ಇಲ್ವಲ್ಲ. ಹೌದಾ? ಬಂಡಾಯ ಅಂದರೆ ಏನಂದರೆ, ಈಗ ಸ್ವರೂಪ್ ಕೊಟ್ಟರೆ ಭವಾನಿ ಮೇಡಮ್ ಅವ್ರು ಏನಾದರೂ ಹೋಗಿ ಪಕ್ಷೇತರರಾಗೋ ಬೇರೆ ಪಕ್ಷಕ್ಕೆ ಸೇರೋದಾದರೆ ಬಂಡಾಯ ಅಂತ ಹೇಳ್ಬೋದು. ಹೌದಾ? ಈಗ ಅಲ್ಲಲ್ಲ, ಈಗ ಆಲ್ರೆಡಿ ಅವರೇನು ಸ್ವರೂಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭವಾನಿ ಅಕ್ಕವ್ರು ಕೊಟ್ಟರೆ ನಾನು ಮಾಡ್ತೀನಿ, ಅಥವಾ ನನಗೆ ಕೊಟ್ಟರೆ ಭವಾನಿ ಅಕ್ಕವ್ರು ಮಾಡ್ತಾರೆ ಅಂತ ಡಿಸೈಡ್ ಆಗಿದೆ. ಇಲ್ಲಿ ಬಂಡಾಯ ಅನ್ನೋದು ಬರೋದಿಲ್ಲ. ಇಲ್ಲಿ ಯಾಕೆ ಅಂದರೆ, ಕೆಲವು ಇವತ್ತಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಅಲ್ಲಿ ಹಾಲಿ ಶಾಸಕರು ಕೊಟ್ಟಂಥ ಕೆಲವು ಏನು ಸ್ಟೇಟ್ಮೆಂಟ್ಗಳಿತ್ತಲ್ಲ, ಅದು ಎಲ್ಲೋ ಒಂದು ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬರೋಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ನಾನು 50,000ದಲ್ಲಿ ಗೆಲ್ಲಿತೀನಿ, ಒಂದು ಹೋಟೆಲ್ ತಪ್ಪಾದರೂ ನಾನು ರಿಸೈನ್ ಮಾಡ್ತೀನಿ, ಬಾಪ ತಡೆ ತಟ್ಟಿ ಕರೆದಿದ್ದಾರೆ. ಇನ್ನೊಂದು ರಾತ್ರಿ 8 ಗಂಟೆ ಮೇಲೆ ನಶೆನಲ್ಲಿ ಮಾತಾಡ್ತಾರೆ. ಆಮೇಲೆ ಕೆಲವು ಅವ್ರದ್ದು ಮಕ್ಕಳದ್ದು DNA ಪರೀಕ್ಷೆಗಳು ನಡಿಬೇಕು. ಇದು ನಮಗೆಲ್ಲೋ ಒಂದು ಕಡೆ ಪ್ರತಿಷ್ಠೆ ಮತ್ತು ಸ್ವಾಭಿಮಾನ. ಇದು ವೈಯಕ್ತಿಕವಾಗಿ ಪಕ್ಷ ಹೊರತುಪಡಿಸಿ ಒಂದು ಈ ದೇಶದಲ್ಲಿ ಇವರು ಏನು ದೊಡ್ಡ ಇದು ಸಾರಿದ್ರು, ನಾವು ಇಂಥ ಪಕ್ಷ ಅಂಥ ಪಕ್ಷ ಅನ್ನೋರು, ಒಬ್ಬ ಹೆಣ್ಮಗಳಿಗೆ ಎಂತೆಂಥ ಮಾತಾಡಬೇಕು ಅಂತ ಹೇಳಿ ಎಲ್ಲ ಮಾತುಗಳು ಮಾತಾಡಿದ್ದಾರೆ. ಅಲ್ಲಿ ಯಾಕೆ ಅಂದರೆ, ಸ್ವರೂಪ್ಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂತಲ್ಲ, ಅಲ್ಲಿ ಹಾಲಿ ಶಾಸಕ ಇದ್ದಾರಲ್ಲ, ಆ ಶಾಸಕನಿಗೆ ಯಾವ ಹೆಣ್ಣು ಮಗಳಿಗೆ ಈ ಥರ ಮಾತಾಡಿದ್ರೆ, ಯಾವ ಹೆಣ್ಮಗಳು ಬೇಕಾದ್ರೂ ಹೋಗೋದು, ಭವಾನಿ ಅವರು ಅಂತಲ್ಲ, ಯಾವ ಹೆಣ್ಮಗಳಿಗೆ ಮಾತಾಡಿದರೆ ಆ ಹೆಣ್ಮಗಳು ಎದ್ದು ನಿಂತರೆ ಇಂಥವ್ರಿಗೆ ಏನಾಗುತ್ತೆ ಅಂತ ಒಂದು ತೋರಿಸ್ಬೇಕು. ಚರಣ್ ಗೌಡ್ರೆ, ಸ್ವಾಭಿಮಾನದ ಗೆಲುವು ಭವಾನಿ ಅವ್ರು ನಿಂತು ಗೆದ್ರನೇ ಆಗುತ್ತಾ? ಪ್ರೀತಮ್ ಸೋತ್ರ ಆಯ್ತಲ್ವಾ? ಅಲ್ಲ, ಪ್ರೀತಮ್ ಗೌಡ್ರು ಅವರೇ ತಾನೇ. ನೀವು ನಾವೇನು ಹೇಳೋದಂದ್ರೆ, ಒಂದು ಹೆಣ್ಣು ಮಕ್ಕಳಿಗೆ ನೀವು ಈ ಥರ ಮಾತಾಡಿದಾಗ ಹೆಣ್ಣು ಮಕ್ಕಳು ಸಿಡಿದಿದ್ರೆ ಅಲ್ಲ ನಿಮ್ಮಂಥವ್ರು ಏನಾಗ್ತಾರೆ ಅಂತ ತೋರಿಸ್ಬೇಕು ಅಂತ. ಹಂಗಂತ ನಾವು ಭವಾನಿ ಅವ್ರಿಗೆ ಟಿಕೆಟ್, ನೆನ್ನೆನೂ ಕ್ಲಾರಿಟಿ ಇದೆ, ಇವತ್ತಿನ ಸ್ಟೇಟ್ಮೆಂಟಲ್ಲೂ ಕುಮಾರಸ್ವಾಮಿ ಅವ್ರ ಕ್ಲಾರಿಟಿ ಇದೆ. ನಾವು ಒಂದು ಕಾರ್ಯಕರ್ತರಿಗೆ ಕೊಟ್ಬಿಟ್ಟು ಸೋಲಿಸ್ಬಿಟ್ಟೆ ತೋರ್ಸೋಣ ಅಂತಲೇ ಇದೆ. ಈ ಥರ ಮಾತಾಡಿದವ್ರಿಗೆ ನೀವೇ ಇಲ್ಲ ಅಂತ. ಹಾಗಾಗಿ ಭವಾನಿಯವರು ಅಲ್ಲಿ ಇಂಟ್ರೆಸ್ಟ್ ಪಟ್ಟರು, ಅಥವಾ ಭವಾನಿಯವರು ಇವತ್ತೇನು ಅಚಾನಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ. ಈ ಆಲ್ರೆಡಿ ಜಿಲ್ಲಾ ಪಂಚಾಯತ್ ಸಿಟ್ಟಿಂಗ್ ಜಿಲ್ಲಾ ಪಂಚಾಯತ್ ಇದ್ದರು, ಜಿಲ್ಲಾ ಪಂಚಾಯತ್ ಮೆಂಬರು. ಆಮೇಲೆ ಸ್ಥಾಯಿ ಸಮಿತಿ ಶಿಕ್ಷಣ ತಗೊಂಡು ಹಾಸನಕ್ಕೆ ಒಂದಷ್ಟು ಶಿಕ್ಷಣಕ್ಕೆ ಕೆಲಸ ಮಾಡಿದ್ದಾರೆ, ಒಂದಷ್ಟು ಹಾಸನ ಜಿಲ್ಲೆಯಲ್ಲಿ ಓಡಾಡಿ ಗೆಲುವುಗಳಿಗೆ ಹೋರಾಟ ಮಾಡಿದ್ದಾರೆ. ಹೀಗಾಗಿ ಸಕ್ರಿಯ ಒಂದು ಕಾರ್ಯಕರ್ತೆ ಆಗಿ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ಕೊಂಬಂದಿರೋದ್ರಿಂದ ನಾನೊಂದು ಆಕಾಂಕ್ಷಿ ಸ್ಟ್ರಾಂಗ್ ನಾನೊಂದು ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಹೊರತು, ನಾನು ಕೊಟ್ಟಿಲ್ಲ ಅಂದರೆ ಪಕ್ಷ ಬಿಟ್ಟು ಹೋಗ್ಬಿಡ್ತೀನಿ, ನಾನು ಪಕ್ಷ ಹತ್ರ ನಿಂತುಬಿಡ್ತೀನಿ, ಬಂಡಾಯ ಎದ್ದುಬಿಡ್ತೀನಿ, ಹಾಸನ ಸೋಲಿಸ್ಬಿಡ್ತೀನಿ ಅಂತಲ್ಲ. ಸ್ವರೂಪ ಆಗಲಿ ಇವರಾಗಲಿ, ನಾವು ಯಾರು ನಮಗೆ ನಮ್ಮ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಅವನ್ನ ಸೋಲಿಸ್ಬೇಕು. ಸೈದ್ಧಾಂತಿಕವಾಗಿ ಮಾತಾಡಲಿ, ಪಕ್ಷ ಬಗ್ಗೆ ಮಾತಾಡಲಿ, ಅಥವಾ ದೇವೇಗೌಡರು ಹೋರಾಟದ ಬಗ್ಗೆ ಮಾತಾಡಲಿ, ದೇವೇಗೌಡರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿ, ನಮಗೇನು ತಕರಾರಿಲ್ಲ. ಇದು ಒಂದು ವೈಯಕ್ತಿಕವಾಗಿ ಮಾತಾಡೋದನ್ನ ಸೋಲಿಸ್ಬೇಕು. ಅಥವಾ ನಮ್ಮ ಪಕ್ಷಕ್ಕೆ ಇವತ್ತು ನಂಬರ್ ಗೇಮ್ ಬೇಕು, ಒಂದು ನಾವು ಅಲ್ಲಿ ಗೆಲ್ಲಬೇಕು ಅನ್ನೋದು ಇದೆ. ಅದು ಸ್ವರೂಪ ಆಗ್ಬೋದು, ಭವಾನಿ ಅವರಾಗ್ಬೋದು. ಇನ್ನು ಮ್ಯಾಟ್ರ್ ಆಫ್ ಬುಧವಾರ ಹೇಳ್ಬಿಟ್ಟಿದ್ದಾರೆ, ಬುಧವಾರಕ್ಕೆ ತೆರೆ ಎಳಿತೀನಿ ಇದಕ್ಕೆ ಅಂತ ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬುಧವಾರಕ್ಕೆ ಕೊನೆ ಎಳಿತೀವಿ, ಇದರಲ್ಲಿ ಬಂಡಾಯ ಇಲ್ಲ, ರಾಜ್ಯಕ್ಕೆ ಏನು ಕೆಟ್ಟ ಸಂದೇಶ ಇಲ್ಲ. ಇಲ್ಲಿ ನಿನ್ನೆ ರೇವಣ್ಣ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಬೀಳ್ತಾ ಇರೋ ಕಷ್ಟ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಇದು ದೊಡ್ಡವ್ರು ಏನು ಹೇಳ್ತಾರೆ,
ಕುಮಾರಣ್ಣನವರ ಶ್ರಮ ನೋಡಿ ಅಷ್ಟೇ. ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆ ಸ್ಟಿಕಾನ್ ಆಗಿ ಅಂತ ಹೇಳಿದ್ದಾರೆ. ನಾನು ಕುಮಾರಸ್ವಾಮಿ ಅವರು ಏನು ಹೇಳ್ತಾರೋ ಅದಕ್ಕೆ ಸ್ಟಿಕಾನ್ ಆಗ್ತೀನಿ ಅಂತಲೇ ಅವ್ರು ಹೇಳಿದ್ದಾರೆ. ಅದು ಫೈನಲ್. ದೇವೇಗೌಡರು ಸಾಹೇಬರು ಕುಮಾರಣ್ಣ ಏನು ಹೇಳ್ತಾರೆ ಅದು ಫೈನಲ್ಲು. ಅದು ಭವಾನಿಯವ್ರಿಗೂ ಆಗ್ಬೋದು, ಕಾರ್ಯಕರ್ತರಿಗೂ ಆಗ್ಬೋದು, ಇನ್ನೊಬ್ರಿಗೂ ಆಗ್ಬೋದು. ಹಾಗಾಗಿ ಬುಧವಾರಕ್ಕೆ ಇದಕ್ಕೆ ತೆರೆ ಎಳೆದ್ಬಿಡ್ತೀವಿ. ಅಲ್ಲ, ನೀವು ಹೇಳಿದ್ರೆ ಸ್ವಾಭಿಮಾನ, ನೀವು ಹೇಳಿದ್ರೆ ವೈಯಕ್ತಿಕ ಟೀಕೆಗಳಾಗೋಯ್ತು ಅಂತ. ಅಲ್ಲ, ಸ್ವಾಭಿಮಾನ ಕುಮಾರಸ್ವಾಮಿ ಅವ್ರದ್ದಿಲ್ವಾ? ಸ್ವಾಭಿಮಾನ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು? ಅವ್ರ ನಿರ್ಧಾರಕ್ಕೆ ಅವರ ಸವಾಲಾಗಿ ನಿಂತಿರೋದು ಅವ್ರ ಸ್ವಾಭಿಮಾನ, ಅವ್ರ ನಾಯಕತ್ವ, ಅವ್ರ ವ್ಯಕ್ತಿತ್ವ, ಅವ್ರ ವರ್ಚಸ್ಸು ಎಲ್ಲಾದ್ರ ಮೇಲೆ ಪ್ರಭಾವ ಬೀತ್ತು. ಬಂಡಾಯ ಅಲ್ಲ ಅನ್ನೋದು ನಿಮ್ ಮಾತನ್ನ ತಕ್ಕ ಪ್ರಮಾಣದಲ್ಲಿ ನಾವು ಒಪ್ತೀವಿ ಅಂತ ಹೇಳಿ ಅಷ್ಟೇ. ಬಂಡಾಯದ ಹಂತಕ್ಕೆ ಏರಿಲ್ಲ ಇನ್ನು. ಬರ್ತೀನಿ. ಭವಾನಿ ಮೇಡಮ್ ಅವರು ಈ ಹಿಂದೆ KR ಕೇಳಿದ್ರು, ಸಾರಾ ಮಹೇಶ್ ಅವ್ರಿಗೆ ಟಿಕೆಟ್ ಕೊಟ್ಟ ಮೇಲೆ ಅಲ್ಲೋಗೇನು ಬಂಡಾಯ ಮಾಡಲಿಲ್ಲ, ಅಥವಾ ಬೇಲೂರಿಗೆ ಕೇಳಿದ್ರು, ಅಲ್ಲೇನು ಲಿಂಗೇಶಣ್ಣಂಗೆ ಕೊಟ್ಟ ಮೇಲೆ ಅಲ್ಲೋಗೇನು ಬಂಡಾಯ ಮಾಡಲಿಲ್ಲ, ಇವರೇ ಹೋಗಿ ನಿಂತು ಗೆಲ್ಸಿದ್ರು. ಯಾರು ನಗರ ಅಲ್ಲ ಸರ್, KR ಪೇಟೆ ಹೇಳಿದೆ. ಅಲ್ಲ, KR ನಗರಕ್ಕೆ ಕೇಳಿದ್ರು. ಇವಾಗ ಪೇಟೆನಲ್ಲಿ ನಾವು ಡಿಸೈಡ್ ಮಾಡಿದೀವಿ. ಮಂಜು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸದೃಢವಾಗಿದ್ದಾರೆ. ನಾವು ದೇವರಾಜಿಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ, 2-3 ಬಾರಿ ಕೊಟ್ವಿ, ಅವ್ರು ಗೆದ್ದಿಲ್ಲ. ಮಂಜುನು ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಂಜುಗೆ ಟಿಕೆಟ್ ಡಿಸೈಡ್ ಮಾಡಿ ಆಲ್ರೆಡಿ ಇದು ಕೆಲಸ ಮಾಡ್ತಾ ಇದ್ದಾರೆ. ನಾವು ಪಂಚರತ್ನ ಮಂಜು ಅವರು ಇದರಲ್ಲೇ ಅಧ್ಯಕ್ಷತೆಯಲ್ಲೇ ಪಂಚರತ್ನೂ ನಡೆಸ್ಬಿಟ್ಟಿದ್ದೀವಿ. KR ಪೇಟೆದು ತಿರ್ಗಾ ಟಿಕೆಟು ಮಂಜುಗೆ ಬಿಟ್ಟು ದೇವರಾಜ್ಗೆ ಅಥವಾ ಇನ್ನೊಬ್ಬರಿಗೆ XYZಗೆ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ. ಉಳಿದಿರೋದು ಹಾಸನಕ್ಕೆ ಬುಧವಾರ 100% ಕ್ಲಿಯರ್ ಆಗುತ್ತೆ. ದೇವೇಗೌಡರು ಸಾಹೇಬರು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇನು ಕೊಡ್ತಾರೆ ಅದೇ ಫೈನ್. ಅಂದ್ರೆ ಇನ್ನು ಬಂಡಾಯದ ಹಂತಕ್ಕೆ ನೀವು ತಲುಪೇ ಇಲ್ಲ, ಬಂಡಾಯಕ್ಕೆ ಹೋಗೋದೇ ಇಲ್ಲ ಸರ್. ನಮಗೆ ಬೇಕಾಗಿಲ್ಲ ಅಲ್ಲಿ ಬಂಡಾಯ ಅಲ್ಲ. ಅಲ್ಲಿ ಫಸ್ಟ್ ಆಫ್ ಆಲ್ ಸ್ವರೂಪಕ್ಕೆ ಬಿಟ್ಟರೆ ಇವ್ರು ಹೋಗ್ತಾನೆ ಇರಲಿಲ್ಲ. ಕೆಲವಾರು ಸಮಸ್ಯೆಯಿಂದ ಏನೋ ಪ್ರತಿಷ್ಠೆಯಾಗಿ ತಗೊಂಡು ನಾನು ಹೋಗ್ಬೇಕು ಅಂತ ಇದ್ದಾರೆ, ಅದನ್ನು ಮನವರಿಕೆ ಮಾಡ್ತಾರೆ. ಬೇಡ, ಒಂದು ಕಾರ್ಯಕರ್ತರ ಕೈಲಾದ್ರೂ ಸೋಲ್ಸ್ಬಿಟ್ಟು ಆ ಸೋಲಿನ ರುಚಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಸ್ಟೇಟ್ಮೆಂಟ್ ಮಾಡಿದವ್ರಿಗೆ ಅಂತ ಅಷ್ಟೇ. ಅದು ಬಿಟ್ಟರೆ ನಮ್ಮಲ್ಲಿ ಎಲ್ಲೂ ಬಂಡಾಯ. ನಟರಾಜ್ ಗೌಡ್ರು ಹೇಳ್ದಂತ ಕೊಟ್ಟಂತ ಹೇಳಿಕೆಗೆ ಬರ್ತೀನಿ. ಅಶೋಕ್ ಗೌಡ್ರು ಏನ್ ಗೊತ್ತಾ, ನಿಮಗೆ ಆಪತ್ತು ಆಕ್ಚುಲಿ ಜಾಸ್ತಿ. ಅಂದ್ರೆ ನಟರಾಜ್ ಗೌಡ್ರು ಹೇಳೋ ಪ್ರಕಾರ ಆ ಒಳ ಏಟು ಅನ್ನೋದಿದೆಯಲ್ಲ, ಅದು ನಿಮ್ಮ ಪಕ್ಷದಲ್ಲಿ ಜಾಸ್ತಿ ಅಂತ. ಯಾಕಂದ್ರೆ ಅಲ್ಲಿ ನೋಡ್ರಿ, CT ರವಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಕುಮಟಳ್ಳಿ ಕೊಟ್ಟಿಲ್ಲ ಅಂದ್ರೆ ನಾನೇ ಇಲ್ಲ ಅಂತಾರೆ. ನಿಮ್ಮ ಪಕ್ಷದ ನಾಯಕರು ಪ್ರಹ್ಲಾದ್ ಜೋಶಿ ಅವ್ರ ಮುಂದೆ ಹೋಗಿ ಹೇಳ್ತಾರೆ, ಸರ್ ಇದು ಅದು ಅಂತಲ್ಲ, ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಪ್ರತಿಯೊಂದು ವಿಷಯದಲ್ಲೂ ಹಸ್ತಕ್ಷೇಪ ಅಂತ. ಅಂದರೆ ಒಳಗಡೆ ಇರುವಂಥ ಒಂದು ಬೇಗುದಿ. ಅಲ್ಲ, ನಮ್ಮಲ್ಲಿ ಬೇಗುದಿ ಅನ್ನತಕ್ಕಂತಹದ್ದು ಅದು ಕಾಂಗ್ರೆಸ್ನ ಊಹಾಪೋಹೆ ಅಷ್ಟೇ. ಈಗ ನಮ್ಮಲ್ಲಿ ಡೆಮಾಕ್ರಸಿ ಇದೆ. ಡೆಮಾಕ್ರಸಿ ಇರೋದ್ರಿಂದ ಯಾರಾದ್ರೂ ಒಬ್ರು ನನ್ನ ಕ್ಷೇತ್ರದಲ್ಲಿ ಈಗ ಅವ್ರ ಪಕ್ಷದಲ್ಲೂ ಡೆಮಾಕ್ರಸಿ ಇದೆ, ಪಕ್ಷದ ಕಚೇರಿ ಮುಂದೆ ಪ್ರತಿಭಟನೆ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನೀವು ಯಾಕೆ ಅದನ್ನು ಒಪ್ಪಬಾರ್ದು? ಇಲ್ಲ, ತೊಂದರೆ ಇಲ್ಲ, ಬರ್ತೀನಿ, ನಾನು ತಮ್ಗೆ ಉತ್ತರ ಕೊಡ್ತೀನಿ, ಅದು ತೊಂದರೆ ಇಲ್ಲ. ಈಗ ಉದಾಹರಣೆಗೆ ನಾನು ಒಂದು ಕ್ಷೇತ್ರದಲ್ಲಿ ಆಕಾಂಕ್ಷಿ ಅಂತ ಇಟ್ಕೊಳ್ಳೋಣ, ಹೈಪೋಥೆಟಿಕಲ್. ನಾನು ಯಾವ ಕ್ಷೇತ್ರದಲ್ಲಿ ಪರ್ಸನಲಿ ಆಕಾಂಕ್ಷಿ ಅಲ್ಲ, ಆದರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿ ಆಗಿದ್ರೆ ನನ್ನ ಕ್ಷೇತ್ರದಲ್ಲಿ ಯಾರಾದ್ರು ಬಂದು ಇಂಟರ್ಫಿಯರ್ ಮಾಡ್ತಾರೆ ನನ್ನ ಪಕ್ಕದ ಕ್ಷೇತ್ರದವರು ಅಂದರೆ ನನಗೆ ಸ್ವಲ್ಪ ಬೇಸರ ಆಗ್ತದೆ. ಅದರಿಂದಾಗಿ ಆಗ ನಾನೇನಾದ್ರು ಹೋಗಿ ಯಾರಾದ್ರು ನಮ್ಮ ನಾಯಕರ ಹತ್ರ ಹೇಳಿದ್ರೆ ಅದೇನು ತಪ್ಪಲ್ಲ. ಅದು ನಮ್ಮಲ್ಲಿ ಏನಾಗ್ತದೆ ಅಂದರೆ, ಹೌದಪ್ಪ ಆಯಿತು, ಈ ರೀತಿ ಇದೆ, ಇದು ಫ್ಯಾಕ್ಟ್ಸು, ಅದನ್ನ ವೆರಿಫೈ ಮಾಡೋಕ್ಕೆ ನಮ್ಮಲ್ಲಿ ಟೀಮ್ ಇದೆ. ನಮ್ಮಲ್ಲಿ ತತ್ಸುಮಾರು ಕಮಿಟಿ, ಎಲೆಕ್ಷನ್ ಕಮಿಟಿ ಅಂತಾನೆ ತತ್ಸುಮಾರು 1000 ಜನ ಇದ್ದೀವಿ, ಎಲೆಕ್ಷನ್ ಕಮಿಟಿ ಅಂತೇಳಿ. ಅಂದರೆ ಇದೆಲ್ಲ ಪ್ರೊಸೆಸ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರವಾಗಿ ಅಷ್ಟು ನಾವು ಡೆಮಾಕ್ರೆಟಿಕಲಿ ಕರೆಕ್ಟಾಗಿರ್ತಕ್ಕಂಥ ಜನ ಇರಲಿ. ಬಂಡಾಯ ಅಂದರೆ ಏನು ಅಂತ ಹೇಳ್ತೀನಿ. ಈಗ ಬಂಡಾಯ ಅಂದರೆ ಏನು ಅಂದರೆ, ಯಾವ ರೀತಿ G. ಪರಮೇಶ್ವರ್ ಅವ್ರನ್ನ ಅವರ ಕ್ಷೇತ್ರದಲ್ಲಿ ಕೊರಟಗೆರೆನಲ್ಲೇ ಹೋಗಿ ಸುಧಾಕರ್ ಲಾಲ್ JDS ಅವ್ರನ್ನ ಪ್ರಮೋಟ್ ಮಾಡಿ ಕಾಂಗ್ರೆಸ್ನ ಆವತ್ತಿನ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಂಥ ಸಿದ್ದರಾಮಯ್ಯನವರು ಹೋಗಿ ಸೋಲಿಸ್ಲಿಕ್ಕೆ, ಪರಮೇಶ್ವರನ್ನು ಸೋಲಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಬಂಡಾಯ. KH ಮುನಿಯಪ್ಪನವ್ರನ್ನ ಲೋಕಸಭಾನಲ್ಲಿ ಸೋಲಿಸಲೇಬೇಕು ಅಂತೇಳಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ನ ಶಾಸಕರು ನಮ್ಮ ರಮೇಶ್ ಕುಮಾರ್ ಆದಿಯಾಗಿ ಬೇರೆ ಬೇರೆ, ಅಂದರೆ ಎಲ್ಲ ಹೆಸರುಗಳೆಲ್ಲ ನಿಮಗೂ ಗೊತ್ತಿದೆ. ರಮೇಶ್ ಕುಮಾರ್ ಆಗಲಿ ಅಥವಾ ನಂಜೇಗೌಡರಾಗಲಿ, ಮಾರೂರು ನಂಜೇಗೌಡರಾಗಲಿ, ಇವರೆಲ್ಲ ಜೊತೆ ಸೇರ್ಕೊಂಡು ಪಕ್ಷದ ಕಾರ್ಯಕರ್ತರುಗಳಿಗೆ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವ್ರಿಗೆ ಕೆಲಸ ಮಾಡಬೇಡಿ, ಬೇರೆ ಬೇರೆ ಇವ್ರಿಗೆ ಕೆಲಸ ಮಾಡಿ ಅಂತ. ಫಲಾನುಭವಿ ನೀವೇ ಅಲ್ವಾ? ಹೌದು, ಫಲಾನುಭವಿ ನಾವೇ. ನಮ್ಮ ಲೋಕಸಭಾದಲ್ಲಿ ನಮ್ಗೆ ಸೀಟ್ ಬಂತು. ಇದು ಬಂಡಾಯ. KH ಮುನಿಯಪ್ಪನವ್ರು ಸೋಲ್ಸೋದು ಬಂಡಾಯ, G. ಪರಮೇಶ್ವರನ್ ಸೋಲ್ಸೋದು ಬಂಡಾಯ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕು ಅಂದರೆ ರಾಜ್ಯದಲ್ಲಿ ಇರಬಾರ್ದು ಅನ್ನತಕ್ಕಂತಹದ್ದು ಬಂಡಾಯನೇ ಹೊರತು, ಇದು ಈ ರೀತಿ ಆಂತರಿಕ ಸಣ್ಣ ಸಣ್ಣ ಸಮಸ್ಯೆ ಇದೆಯಲ್ಲ, ಇದೆಲ್ಲ ಬಂಡಾಯ ಅನ್ನತಕ್ಕಂತಹದ್ದು. ಆವತ್ತು KCP ಕಟ್ಟಿದ್ರಲ್ಲ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ ಅಂತೇಳಿ, ಅದು ಬಂಡಾಯ. ಆಮೇಲೆ ಇನ್ನೂ ಒಂದು ಬಂಡಾಯ ಅಂದರೆ,
ವಿ ವಿ ಗಿರಿ ಅವ್ರನ್ನ ಪ್ರೆಸಿಡೆನ್ಷಿಯಲ್ ಅಂದರೆ ನಿಜಲಿಂಗಪ್ಪನವರು ಪ್ರೆಸಿಡೆಂಟ್ AICC ಪ್ರೆಸಿಡೆಂಟ್ ಆಗಿರ್ತಾರೆ, ನೀಲಾಂ ಸಂಜೀವ್ ರೆಡ್ಡಿ ಅವ್ರನ್ನ ಪ್ರೆಸಿಡೆಂಟಾಗಿ ನಿಲ್ಲಿಸ್ತಾರೆ. ಅದೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ಅವ್ರು ಯಾರು AICC ಅಧ್ಯಕ್ಷರು ಹೇಳೋಕ್ಕೆ ನಮ್ಮ ಕ್ಯಾಂಡಿಡೇಟ್ ವಿ ವಿ ಗಿರಿ, ಅದರಿಂದಾಗಿ ಆತ್ಮಕ್ಕೋಸ್ಕರವಾಗಿ ಓಟ್ ಹಾಕಿ, ಆತ್ಮ ಸ್ವಾಭಿಮಾನಕ್ಕೋಸ್ಕರ ಓಟ್ ಹಾಕಿ ಅಂತ ಹೇಳ್ತಾರಲ್ಲ, ಅದು ಬಂಡಾಯ. ನೀಲಾಂ ಸಂಜೀವ್ ರೆಡ್ಡಿ ಅವರು ಕಾಂಗ್ರೆಸ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ಪ್ರೆಸಿಡೆಂಟ್ಗೆ, ಅವ್ರನ್ನ ಸೋಲಿಸಿ ವಿ ವಿ ಗಿರಿ ಅನ್ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರ್ತಾರಲ್ಲ, ಅಂಥದ್ದು ಬಂಡಾಯ. ಇದೆಲ್ಲ ಬಂಡಾಯ ಅಂದರೆ ಕಾಂಗ್ರೆಸ್ ಇವತ್ತು ಏನಾದ್ರೂ ಇಂತಹ ಹೀನಾಯವಾದ ಪರಿಸ್ಥಿತಿಗೆ ಬಂದಿದೆ. 400 ಚಿಲ್ಲರೆ ಸೀಟ್ ಇದ್ದಂಥ ಕಾಂಗ್ರೆಸ್ ಇವತ್ತು 44, ಇವತ್ತು 54 ಸೀಟಿಗೆ ಬಂದಿದೆ ಅಂದರೆ ಅದು ಕಾಂಗ್ರೆಸ್ನ ಬಂಡಾಯ, ಒಳಗಡೆ ಬಂಡಾಯದಿಂದ. ಯಾಕೆ ಅಂದರೆ ಅವ್ರಿಗೆ ಇವತ್ತು ಅರ್ಥ ಆಗ್ತಿಲ್ಲ ಎಷ್ಟು ಜನ ನಾಯಕರು ಬಿಟ್ಟಿದ್ದಾರೆ. ನೀವು ಕಾಶ್ಮೀರಿಂದ ಹಿಡ್ಕೊಂಡು ಗುಲಾಂ ನಬಿ ಆಜಾದ್ ಹಿಡ್ಕೊಂಡು ಅಮರೇಂದ್ರ ಸಿಂಗ್ ಇಂದ ಹಿಡ್ಕೊಂಡು ಪಂಜಾಬಲ್ಲಿ, ಹರಿಯಾಣದಲ್ಲಿ, ಕರ್ನಾಟಕ, ಕೇರಳದಲ್ಲಿ ಎಷ್ಟು ಜನ ನಾಯಕರು ಬಂದಿಲ್ಲ. ಎಷ್ಟು ಜನ ಏನಕ್ಕೆ ಬಂಡಾಯ ಹೇಳ್ತಾರೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಹೇಳ್ತಾ ಇದ್ದಾರೆ ನಾಯಕರು, ನೋಡಿ ನಮಗೆ ನಾಯಕತ್ವದ ಒಂದು ದೊಡ್ಡ ಕೊರತೆ ಇದೆ, ಆ ಕೊರತೆನ ಸರಿ ಮಾಡಲಿಕ್ಕೋಸ್ಕರವಾಗಿ ಒಂದು ಎಲೆಕ್ಷನ್ ಮಾಡಿಸೋಣ ಅಂತ ಸುಮ್ಮನೆ ಡಮ್ಮಿ ಎಲೆಕ್ಷನ್ ಮಾಡಿಸಿ ಪಾಪ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜಲ್ಲಿ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಲ್ಲಿ ಶೋ ಪೀಸಾಗಿ ಕುಳಿಸಿ ಎಲ್ಲ ಅಧಿಕಾರವನ್ನು ತಮ್ಮ ಹತ್ರನೇ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ನ ಯಾಕ್ರಿ ಹಾಳು ಮಾಡ್ತಿದ್ದೀರಾ? ಇದು ಬಂಡಾಯ. ಏನಾಗ್ತಿದೆ ಚಾಮರಾಜನಗರದಲ್ಲಿ ಗೋ ಬ್ಯಾಕ್ ಸೋಮಣ್ಣ ಅನ್ಬಿಟ್ರು. ಇಲ್ಲ ನೋಡಿ ಸೋಮಣ್ಣ ಅವರು ಇಲ್ಲ ನೋಡಿ ಆಕ್ಚುಲಿ ಚಾಮರಾಜನಗರದಲ್ಲಿ 4 ಜನ ನಮ್ಮಲ್ಲಿಗಾಗಲೇ ಅಭ್ಯರ್ಥಿಗಳಿದ್ರು. ಅಲ್ಲಿನ ನಮ್ಮ ಸ್ನೇಹಿತರಾದಂತಹ ಮಲ್ಲೇಶ್ವರು ಒಬ್ಬರು ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದಾರೆ, ಮತ್ತು ಬೇರೆಯವರೆಲ್ಲ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಿದ್ದಾರೆ, ಇಲ್ಲ ಅಂತಲ್ಲ. ಸೋಮಣ್ಣವರು ಅಲ್ಲಿ ಹೋಗೋದ್ರಿಂದ ಏನಾಗ್ತದೆ ಅಂತಂದರೆ ಒಂದು ಪಕ್ಷದೊಂದು ಸ್ಟ್ರಾಟಜಿನೂ ಸಹ ಅದು. ಅಲ್ಲಿ ಲಿಂಗಾಯತ್ ಡಾಮಿನೇಷನ್ ಇದೆ, ಚಾಮರಾಜನಗರ ಮತ್ತು ಮೈಸೂರಲ್ಲಿರ್ತಕ್ಕಂತಹ ಲಿಂಗಾಯತ್ ಕನ್ಸಾಲಿಡೇಷನ್ ಆಗ್ತದೆ, ಮತ್ತು ಮಂಡ್ಯದಲ್ಲಿರ್ತಕ್ಕಂಥ ಲಿಂಗಾಯತರ ಕನ್ಸಾಲಿಡೇಷನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೋಮಣ್ಣ ಸಾಹೇಬರು ಏನು ಮಾಡ್ತಾರೆ ಅಂತಂದರೆ, ನಾನು ಚಾಮರಾಜನಗರದಲ್ಲಿ ಹೋಗಿ ಕಂಟೆಸ್ಟ್ ಮಾಡೋದ್ರಿಂದ ಅನುಕೂಲ ಆಗೋದಾದರೆ ಮಾಡೋಣ, ಇದೊಂದು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿನ ಏನಾಗ್ತದೆ, ಸ್ಥಳೀಯರಿಗೆ ಏನಾಗ್ತದೆ ಅಂತಂದರೆ, ಸೋಮಣ್ಣವ್ರು ಬಿಟ್ರೆ ನಮಗೆ ಟಿಕೆಟ್ ಸಿಕ್ಕಲ್ಲ ಅಂದರೆ ಆಕಾಂಕ್ಷಿಗಳಲ್ಲ, ಯಾರೋ ಪಾಪ ಅವ್ರ ಆಕಾಂಕ್ಷಿಗಳ ಫೇವರ್ ಆಗಿರ್ತಕ್ಕಂಥವ್ರು ಅವ್ರೇನು ಮಾಡ್ತಾರೆ, ಬೇಡ ಅಂತ ಹೇಳಿದರು. ಆದರೆ ತೊಂದರೆ ಇಲ್ಲ, ಅವರು ಏನು ಮಾಡಿದ್ರು, ಇಲ್ಲ ನನ್ನದು ತಪ್ಪಾಗಿದೆ, ಸೋಮಣ್ಣ ಸಾಹೇಬರು ಬರೋದ್ರಿಂದ ಪಕ್ಷದ ಸ್ಟ್ರಾಟಜಿ ಕರೆಕ್ಟ್ ಆಗಿದೆ, ನಾನು ನನ್ನ ಮಾತುಗಳನ್ನ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿನ ವಕ್ತಾರರು ವಿತ್ಡ್ರಾ ಮಾಡ್ಕೊಂಡ್ರು ಮಾತನ್ನ. ಅವರು ಪಾಪ ತುಂಬ ಪಕ್ಷಕ್ಕೆ ನಿಷ್ಠೆಯಿಂದ ನಡ್ಕೊಂತಿರ್ತಕ್ಕಂತಹ ವ್ಯಕ್ತಿ. ಇಬ್ಬರೋ ಒಂದಷ್ಟು ಮಾತಾಡೋದ್ರಿಂದ ಏನು ಅದೇನು ಬಂಡಾಯ ಅಲ್ಲ, ಅದು ಇಟ್ ಈಸ್ ಅನ್ ಆಂತರಿಕ ಡೆಮಾಕ್ರಸಿ. ನಮ್ಮಲ್ಲಿ ಸಣ್ಣ ಈಗ ನಾನೇನು ಇದನ್ನ ಕುಮಟಳ್ಳಿ ಕೇಸಲ್ಲಿ, ಮಹೇಶ್ ಕುಮಟಳ್ಳಿ ಅವ್ರ ಕೇಸಲ್ಲಿ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ, ನೀವು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ನಿಲ್ಲೋದೇ ಇಲ್ಲ ಅಂತ. ಇದೆಲ್ಲಿ ಬಂತು ಆಂತರಿಕ ಡೆಮಾಕ್ರಸಿ? ಈಗ ಸೀದಾ ಬೆದರಿಕೆ, ಎಚ್ಚರಿಕೆ, ವಾರ್ನಿಂಗು. ಈಗ ರಮೇಶ್ ಕುಮಟಳ್ಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಮಹೇಶ್ ಕುಮಟಳ್ಳಿ ಅವರು ಜೊತೆಯಲ್ಲಿ ಬಂದರು ಪಾಪ. ಅಂದರೆ ಅವರೆಲ್ಲನೂ ಅವ್ರು ಕರ್ಕೊಂಬಂದಾಗ ಅವ್ರ ಕಮಿಟ್ಮೆಂಟ್ ಇರುತ್ತೆ. ಈಗ ನನ್ನ ಸಪೋರ್ಟರ್ ನಾನು ಕರ್ಕೊಂಬಂದಾಗ ಅವ್ರ ಹಿತಾಸಕ್ತಿಗಳನ್ನ ಕಾಪಾಡತಕ್ಕಂತಹದ್ದು ನನ್ನ ಕೆಲಸ ಆಗ್ತದೆ ನಾಯಕನಾಗಿ. ಅದು ಅವ್ರ ಮಾತು ಹೇಳಿದ್ದಾರೆ. ಪಕ್ಷ ಏನಾಗ್ತದೆ, ಪಕ್ಷ ಕೂತ್ಕೊಂಡು ಅಲ್ಲಿ ಲಕ್ಷ್ಮಣ್ ಸವದಿಜಿ ಗೆಲ್ತಾರ ಅಥವಾ ಮಹೇಶ್ ಕುಮಟಳ್ಳಿ ಅವ್ರು ಗೆಲ್ತಾರ ಅದನ್ನು ನೋಡ್ತೀವಿ. ಅಂದರೆ ನೋಡಿ ಯಾವ ರೀತಿಯ ಅಲ್ಲಿ ವಾತಾವರಣಗಳು ನೋಡಿಕೊಂಡು ಡಿಸೈಡ್ ಮಾಡ್ತಾರೆ ಪಕ್ಷ. ಆದರೆ ಯಾರೇ ಡಿಸೈಡ್ ಮಾಡಲಿ ಪಕ್ಷದಲ್ಲಿ ತದನಂತರದಲ್ಲಿ ನಮ್ಮಲ್ಲಿ ಬಂಡಾಯ ಇಲ್ಲ ಅಂತ ಹೇಳಿ. ಆಮೇಲೆ ನೋಡಿ ಚರಣಗೌಡ್ರಿಗೆ ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಇದೆ ಅಂತ. ಅಂದ್ರೆ ನಿಮ್ಮ ಮತ್ತೆ ಕಾಂಗ್ರೆಸ್ಸಿನ ಉದಾಹರಣೆ ತಗೊಂಡು ಚರಣಗೌಡ್ರು ಪಕ್ಷದಲ್ಲಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಈಗ ನೀವು ಪಟ್ಟಿ ಬಿಡ್ತೀರಿ, ನಿಮ್ಮಲ್ಲಿ ಒಂದಷ್ಟು ಜನ ಅಸಮಾಧಾನಗೊಳ್ತಾರೆ, ಅವ್ರು ಇನ್ನೊಂದು 100 ಜನದ ಪಟ್ಟಿ ಬಿಡ್ತಾರೆ, ಅಲ್ಲೊಂದು ಅಸಮಾಧಾನದ ಪಟ್ಟಿ ಇರುತ್ತೆ. ಆ ಪಟ್ಟಿ ಜೊತೆ ಅಸಮಾಧಾನಿತರ ಒಂದು ಪಟ್ಟಿ ಬಂದ್ಬಿಡುತ್ತೆ. ಆ ಅಸಮಾಧಾನಿತರೆಲ್ಲ ಏನ್ ಮಾಡ್ತಾರೆ, ಸೀದಾ ಹೋಗಿ ಪದ್ಮನಾಭ ನಗರ ಮುಂದೆ ನಿಲ್ತಾರೆ. ಜೆಡಿಎಸ್ ಕ್ಯಾಂಡಿಡೇಟ್ ಇವರೇ ಫೋನ್ ಮಾಡ್ತಾರೆ. ಅಲ್ಲ ಅವ್ರು ಮಾಡ್ಲಿ. ಪ್ರಶ್ನೆ ಏನಂದ್ರೆ ಅಶೋಕ್ ಜಿ, ಅಲ್ಲ ಚರಣಗೌಡ್ರು ನಿಮಿಷ, ನಾನು ಏನ್ ಹೇಳಕ್ ಬಂದೆ, ಕರ್ಕೊಂಬರೋದು ದೊಡ್ಡದಲ್ಲ. ಈಗ ನೋಡಿ ಗುಬ್ಬಿ ಶ್ರೀನಿವಾಸನ್ ಕರ್ಕೊಂಡು ಹೋಗೋರೆ, ಅಲ್ಲಿ ಬಂಡಾಯ ಎದ್ದಿದೆ. ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಸ್ಥಳೀಯರೆಲ್ಲ ಹೇಳ್ತವ್ರೆ ನಮಗ್ ಬೇಕಿಲ್ಲ ಅಂತ. ಆಯ್ತಾ, ತಮ್ಮ ಏನ್ ಕರ್ಕೊಂಬಂದ್ ಚಿಕ್ಕಮಂಗ್ಳೂರಲ್ಲಿ ಹೊಡೆದಾಡ್ಕೊಂಡ್ರು ಮೊನ್ನೆ ಅವ್ರೇನ್ ಗೆದ್ದು ಬಿಡ್ತಾರೆ ಅಂತಲ್ಲ ಪರಿಸ್ಥಿತಿ ಇರೋದಲ್ಲಿ. ನಾವೇ 5 ಜನ ಇದ್ದೀವಿ, ಸಗೀರ್ ಅಹಮದ್ ಸೇರಿಸಿ ನಾವೇ 5 ಜನ ಇದ್ದೀವಿ, ನಮ್ಮನ್ನ ಬಿಟ್ಟು ಯಾಕ್ರಿ ನಿಲ್ಸ್ತೀರಿ ಅಂತ. ಅಂದ್ರೆ ನಿಮಗೆ ಇಲ್ಲೊಂದು ಪಾಠ ಇದೆ ಅಂತ ಚರಣಗೌಡ್ರೆ, ನೀವು ಗಮನಿಸ್ಬೇಕು ಇದನ್ನ ಅಂತ. ನೀವು ಬಂದ್ರು ಅಂತ ಕರ್ಕೊಂಡ್ಬಿಟ್ರೆ ಕರ್ಕೊಂಡ್ಮೇಲೆ ನಿಭಾಯಿಸೋದು ಯಾರು ಅನ್ನೋ ಪ್ರಶ್ನೆ. ಪ್ಲೀಸ್. ಈಗ ಹಿಂದೆ ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಅವ್ರಿಗೆ ಅವಶ್ಯಕತೆನೇ ಇರಲಿಲ್ಲ ಸರ್. ನೀವು ನೋಡಿ, ಕಾಂಗ್ರೆಸ್ಸು ಬಂಡಿ ಸಿದ್ದೇಗೌಡರನ್ನ ಕರ್ಕೊಂಡೋದ್ರು, ರವೀಂದ್ರ ಶ್ರೀಕಂಠ ಅವರು ಅಲ್ಲಿದ್ದರು, ಸುರೇಶ್ ಗೌಡರು ನಾಗಮಂಗಲದಲ್ಲಿದ್ದರು, ಚೆಲುವೇರ ಸ್ವಾಮಿನ ಕರ್ಕೊಂಡೋದ್ರು.
ಆಮೇಲೆ ಇಲ್ಲಿ ಜಮೀರ್ ಅಹ್ಮದ್ ನಗರ್ ಅಖಂಡ ಶ್ರೀನಿವಾಸ್ ಇದರಲ್ಲಿ ಪ್ರಸನ್ನ ಕುಮಾರ್ ಇದ್ರು, ಬಸವಲಿಂಗಪ್ಪನವ್ರ ಮಗ. ಅವ್ರನ್ನ ಕರ್ಕೊಂಡೋಗಿ ಬಸವಲಿಂಗಪ್ಪನವರು ಫ್ಯಾಮಿಲಿಗೆ ಕುಟುಂಬ ದೊಡ್ಡ ಟಾಲೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್, ಅವ್ರನ್ನ ಆಚೆ ಹಾಕಿ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಇದೇನು ಕಾಂಗ್ರೆಸ್ಗೆ ನಾಳೆ ಒಳ್ಳೇದಾಗಲಿ ಅಂತಲ್ಲ, ಹೆಂಗಾರ ಮಾಡಿ JDS ಹೋಗ್ಬಿಡ್ಲಿ ಅಂತ. ಇಟ್ ಇಸ್ ಇನ್ ಇಂಟೆನ್ಷನ್. ಈ ಸಿದ್ದರಾಮಯ್ಯ ಅವ್ರಿಗೆ ಆ ಮನಸ್ಥಿತಿ, ಏನಾದರೂ ಮಾಡಿ ನನ್ನ ಮಗಂದು ಹೆಂಗಾನ ಮಾಡಿ ಪಕ್ಷ ಹೋಗ್ಬೇಕಲ್ಲ ಅಂತ. ತಾನು ಆ ಪಕ್ಷದಿಂದನೇ ಹುಟ್ಟಿ, ನಾನು ಆ ಪಕ್ಷದಿಂದನೇ ಬೆಳೆದು ಇಷ್ಟು ದೊಡ್ಡ ಮನುಷ್ಯನಾಗಿ ಇಷ್ಟು ದೊಡ್ಡ ನಾಯಕನಾಗಿದ್ದೀನಿ ಅನ್ನೋದು ಮರ್ತುಬಿಡ್ತಾರೆ. ಆ ಪಕ್ಷ ಹಾಳಾಗಬೇಕು ಅಂತ ಹೇಳ್ಬಿಟ್ಟು ಈ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಅಲ್ಲಿ ಸುರೇಶ್ ಗೌಡ್ರ, ಇಲ್ಲಿ ಈ ಕಡೆ ಚಲುವರಾಯ ಸ್ವಾಮಿ ಈ ಕಡೆ ಬರೋಷ್ಟಕ್ಕೆ ಸುರೇಶ್ ಗೌಡ್ರು ಈ ಕಡೆ ಬರ್ತಾರೆ, ಅಲ್ಲಿ ಶ್ರೀಕಂಠಯ್ಯರು ಇಲ್ಲಿ ಬಂಡಿ ಸಿದ್ದೇಗೌಡರು ಅಷ್ಟು ಈ ಕಡೆ ಬರ್ತಾರೆ. ಇಲ್ಲಿ ಯಾಕಂದರೆ ಟ್ರೆಡಿಷ್ನಲಿ ನಾವು ಕಾಂಗ್ರೆಸ್ನವ್ರು ಮಾತ್ರ ಫೈಟಿಂಗ್ ಇರೋದು, ಮಂಡ್ಯ, ಹಾಸನ, ಮೈಸೂರು. ಇಲ್ಲೇನು ಮಾಡ್ತಾರೆ ಅವರು 25-30 ವರ್ಷದಿಂದ ಮಾಡಿರ್ತಾರೆ. ನಾವು ಎಲ್ಲಿ ಸ್ಥಳಗಳು ಗ್ಯಾಪ್ ಇದೆ, ಆಯಿತು ನಾವು ಫೋನ್ ಮಾಡ್ತಾಯಿದ್ದೀವಿ, ಒಪ್ಕೊತೀವಿ, ನಮ್ಗೆ ಎಲ್ಲೆಲ್ಲಿ ಜಾಗ ಇಲ್ಲ ಬನ್ರಪ್ಪ ಅಂತ ಫೋನ್ ಮಾಡ್ತಾಯಿದ್ದೀವಿ. ಪಾಪ ಅವ್ರಿಗೆ ಓವರ್ಲೋಡ್ ಆಗಿದೆ. ಯಾಕಂದ್ರೆ ನಾವು ಬಾಂಬೆ, ಈ ಎಲಿಪ್ಯಾಡು, ಬಾಂಬೆ ಬಾಯ್ಸು ಮತ್ತು CDಗಳೆಲ್ಲ ಪ್ರಿಪೇರ್ ಮಾಡಲ್ಲ ನಾವು, ಯಾಕಂದರೆ ಇವರು ಪ್ರೊಫೆಷ್ನಲ್ ಇದ್ದಾರೆ. ಈ ಹೆಲಿಕಾಪ್ಟರ್ಗಳಲ್ಲಿ ಟೇಕಪ್ ಮಾಡಿಸೋದು, ಮಲ್ಕೊಂಡು ಶ್ರೀಮಂತ್ ಪಾಟೀಲ್ನ ಹಾಸ್ಪಿಟ್ಲಲ್ಲಿ ಮಲಗಿಸಿ ECG ಮಾಡಿ ಆಮೇಲೆ ಹಾರ್ಟ್ ಆಪ್ರೇಷನ್ ಮಾಡಿಸಿದ್ರು ಇದರಲ್ಲಿ ಬಾಂಬೆಲಿ ತಗೊಂಡೋಗಿ ಈ ಥರದ್ದೆಲ್ಲ ಕಾರ್ಯಕ್ರಮ ಇಡಲ್ಲ. ನಮ್ಗೆ ಎಲ್ಲಿ ಜಾಗ ಖಾಲಿ ಇದೆ ಅಲ್ಲಿ ಫೋನ್ ಮಾಡಿ ಕರ್ಕೊತೀವಿ. ಬಟ್ ಜಾಗ ಫಿಲಪ್ ಆಗಿರೋ ಕಡೆ ಕರ್ಕೊಂಡು ಬಂಡಾಯ ಎಬ್ಬರಿಸ್ತಾ ಇಲ್ಲ. ಈಗ ಇವರೇನು ಮಾಡಿದ್ದಾರೆ, ರಾಜಾಜಿನಗರದಲ್ಲಿ ಅವ್ರು ಆಲ್ರೆಡಿ 5-6 ಜನ ಅಪ್ಲೈ ಮಾಡಿದರು ಕಾಂಗ್ರೆಸ್ನವರು. ಈಗ ಅಡಿಷನಲಿ 5-6 ಜನಕ್ಕೆ ಒಂದು ಸರ್ಪ್ರೈಸು ಕರ್ಕೊಂಬಂದಿಟ್ರು. ಪದ್ಮಾವತಿಯರು 2 ಸಲ ಸೋತಿದ್ದಾರೆ. ಅವರು ನಿಷ್ಠಾವಂತ ಇದು ಕಾಂಗ್ರೆಸ್ ಕಾರ್ಯಕರ್ತರು, ಮೇಯರ್ ಆಗಿದ್ದವರು. ಅಲ್ಲ, ಅಲ್ಲಿಗೆ ಗೆಲುವೇ ಮಾನದಂಡ ಅನ್ನೋದು ಮತ್ತೊಮ್ಮೆ ನೀವು ನಿಷ್ಠೆ ಇರ್ಬೋದು, ನೀವು ಯಾರೋ ಒಬ್ಬರು ಬಣದಲ್ಲಿ ಇರ್ಬೋದು, ಅವ್ರಿಗೆ ಬಹಳ ನಿಯತ್ತಾಗಿರ್ಬೋದು. ಹೋಗಿದೆ ನೋಡಿ, ರಾಷ್ಟ್ರೀಯ ಪಕ್ಷ ನಮ್ಮದು ಶ್ರೀರಾಮಚಂದ್ರನ್ ಪಕ್ಷ ಚಾಮರಾಜಪೇಟೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಮ್ಮ ಅಶೋಕ್ ಗೌಡ್ರು ಹೇಳ್ಬೇಕು. ನಾವೆಲ್ಲ ಕಾರ್ಯಕರ್ತನ ಕರ್ಕೊಂಡು ಹೋಗ್ತೀವಿ, ಇಂಟರ್ನಲ್ ಡೆಮಾಕ್ರಸಿ, ನಾವು ವೋಟ್ ಮಾಡಿಸ್ತೀವಿ, ಕಾರ್ಯಕರ್ತ ಯಾರು ವೋಟ್ ಮಾಡ್ತಾರೋ ಅವ್ರಿಗೆ ಕೊಟ್ಬಿಡ್ತೀವಿ ಅನ್ನೋದಾದ್ರೆ ದುಡ್ದಿರೋರ್ನೆಲ್ಲ ವೋಟ್ ಮಾಡಿಸ್ತೀರಾ? ಮೊನ್ನೆ ಒಂದು ಸಣ್ಣದು ಒಂದು ಹೇಳ್ತೀನಿ, ದಾಸರಳ್ಳಿನಲ್ಲಿ ಮಾಜಿ MLA ಮತ್ತು ಮಾಜಿ ಕಾರ್ಪೊರೇಟ್ರು ಇಬ್ಬರು ಟಿಕೆಟ್ ಆಕಾಂಕ್ಷಿಗಳು. ಅವತ್ತು ಎಲೆಕ್ಷನ್ ಇದೆ ಇವ್ರದ್ದು ಯಲಹಂಕದಲ್ಲಿ, ಇಂಟರ್ನಲ್ ಏನೋ ವೋಟಿಂಗ್ ಮಾಡಿ ಬರೋದು. ಇಂಟರ್ನಲ್ ವೋಟಿಂಗ್ ಮಾಡೋಕ್ಕೆ ಮಾಜಿ MLA ಹೋಗ್ತಾವ್ರೆ, ಮಾಜಿ ಕಾರ್ಪೊರೇಟ್ರಿಗೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟಿದ್ದಾರೆ. ಈ ಸಬ್ಸ್ಕ್ಯಾಂಡ್ ಈಸ್ ನಾಟ್ ಏಬಲ್ ಟು ನಾಮಿನೇಟ್, ಇವ್ರು ಗೆದ್ಕೊಂಬಂದ್ಬಿಟ್ರು, ಟಿಕೆಟ್ ಆಯಿತು. ಎಂಥ ಇಂಟರ್ನಲ್ ಡೆಮಾಕ್ರಸಿ ನೋಡಿ ಸರ್, ಇಟ್ಸ್ ಅ ಬ್ಯೂಟಿಫುಲ್ ಆಫ್ ಇಂಟರ್ನಲ್ ಡೆಮಾಕ್ರಸಿ. ಇವೆಲ್ಲ ನಡೀತವೆ ಅಂದ್ರೆ ಸುಮ್ಮನೆ ತೋರಿಕೆಗೆ ಅಂತ ನೋಡಿ ಸರ್. ಎಲ್ಲಾ ಪಕ್ಷಗಳು ಸರ್, ನಮ್ಮದು ಹೊರತುಪಡಿಸಿ ಇವತ್ತು ಗೆಲುವಿನ ಕುದುರೆ ಹಿಡಿಯೋದು ಎಲ್ಲ ಮಾನದಂಡ. ನಾನು ರಾಷ್ಟ್ರ, ನಾನು ಅಂತಾರಾಷ್ಟ್ರ, ವಿಶ್ವಗುರು, ನಾನು RSS, ನಾನು ಶ್ರೀರಾಮಚಂದ್ರ ಬಿಟ್ಬಿಡಿ. ಚಾಮರಾಜಪೇಟೆಗೆ ಯಾರಿಗೆ ಕೊಡ್ತೀರಾ? ಇಲ್ಲಿ ಕರ್ಕೊಂಡೋದ್ರು ಮದ್ದೂರಲ್ಲಿ DK ಶಿವಕುಮಾರ್ 1 ವಾರ ಕೂತ್ಕೊಂಡು ಯಾರಿಗೆ ಕೊಟ್ರು ಸರ್? ಜೂಜಾಡವ್ರಿಗೆ. ಇಲ್ಲ ಅವ್ರೇನು ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಅಥವಾ ಬೇಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಕಾಲದಿಂದ ಏನು ಕಾಂಗ್ರೆಸ್ನ ತುಳ್ಕೊಂಬಂದಿದ್ರಾ? ಇದು ಹೋರಾಟ ಮಾಡ್ಕೊಂಬಂದಿದ್ರಾ? ಇವು ಕರ್ಕೊಂಡೋಗಿ ಕೊಡ್ಲಿಲ್ವಾ ಜೂಜಾಡವ್ರಿಗೆ? ಇವಾಗೇನು ನಂಬರ್ ಗೇಮ್ ಸರ್. ಅವ್ರು ನಂಬರ್ ಗೇಮ್ ಮಾಡ್ತಾರೆ, ನಾವು ನಂಬರ್ ಗೇಮ್ ಮಾಡಬೇಕು. ನಾವು ಇಷ್ಟೇ ಬಂದಿರೋದು. ಸಾಮಾಜಿಕ ನ್ಯಾಯ, ಆಮೇಲೆ ಪ್ರಾಂತ್ಯವಾರು, ಆಮೇಲೆ ಜಾತಿವಾರು, ಹಿಂದುಳಿದವರು, SC ಇವೆಲ್ಲ ಹೋಯ್ತು ಸರ್. ಫೈನಾನ್ಸ್ ಯಾರ ಹತ್ರ ಇದೆ, ಓಡ ಕುದುರೆ ಯಾರ ಹತ್ರ ಇದೆ? ಮಲ್ಲೇಶ್ವರಂ ಸರ್ಕಲ್ ಅಲ್ಲಿ ಕಟ್ಟಿರೋ ಕುದುರೆಗೆ ಬೆಲೆ ಇಲ್ಲ. ಆ ನಂತರ ಸರ್ಕಲ್ ಅಲ್ಲಿ ಕುದುರೆ ಓಡ್ತಾ ಇದೆಯಾ, ತಗೊಂಬಂದು ಕಟ್ಕೋ ಅಷ್ಟೇ. ಇದನ್ನ ಬಿಟ್ಬಿಟ್ಟು ಸುಮ್ಮನೆ ಇವರು ಅವರು ನಮ್ದು ಹಿಂಗೆ ಯಾರು ಒಪ್ಪೋದಿಲ್ಲ ಸರ್. ಆಯ್ತು, ಒಂದು ಬ್ರೇಕ್ ಹೋಗಿ ಬರ್ತೀನಿ. ಅಲ್ಲಿಗೆ ನಿಲ್ಲಿಲ್ಲ. ಒಬ್ರು ಆಪರೇಷನ್ ಕಮಲ ಅಂತೆ, ಇನ್ನೊಬ್ರು ಆಪರೇಷನ್ ಹಸ್ತ ಅಂತೆ, ಇನ್ನೊಬ್ರು ತೆನೆ ಮೇಲೆ ಒತ್ಕೊಂಡು ಹೋಗ್ಬಿಡ್ತಾರಂತೆ ಕ್ಯಾಂಡಿಡೇಟ್ನ. ಒತ್ಕೊಂಡು ಹೋಗ್ರಿ ಸರಿ, ಒತ್ಕೊಂಡು ಹೋಗಿ ಆದ್ಮೇಲೆ ಪರಿಣಾಮ ಯಾರು ಎದುರಿಸ್ತಾರೆ? ಹೊಣೆ ಯಾರಿಗಿವತ್ತು? ರಮೇಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಬಂದಿದ್ದು ಸುಲಭ, ಈಗ ಅವರು ನಿಭಾಯಿಸ್ತಾ ಇರೋದು ಬಿಸಿ ತುಪ್ಪ. ಗೋಪಾಲ್ ಕೃಷ್ಣ ಅವ್ರನ್ನ ಕರ್ಕೊಂಬಂದ್ಬಿಟ್ರಿ, ಕರ್ಕೊಂಬಂದು 2 ದಿನಕ್ಕೆ KPCC ಕಚೇರಿ ಮುಂದೆ ಬಂಡಾಯ. ಈ ರೀತಿಯ ಉದಾಹರಣೆಗಳು ಮುಂದಿನ ದಿನಗಳಲ್ಲಿ ಹತ್ತಾರು ಸಿಗೋದಿದೆ. ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.